ಅಸೋಸಿಯೇಷನ್ ಬೋರ್ಡ್ನ ವತಿಯಿಂದ ಇಂದಿನ ಧ್ವಜಾರೋಹಣ ದಿನಾಚರಣೆಯ ಅಂಗವಾಗಿ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಕರ್ನಾಟಕ ರಾಜ್ಯದ ರತ್ನ ಕಂಠೀರವ ಪವರ್ ಸ್ಟಾರ್ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ರಣಧೀರ ಕಂಠೀರವ ಸೂಪರ್ 25 ಸಿಂಗಲ್ಸ್ ಮ್ಯಾಚ್ ಚಾಂಪಿಯನ್ ಟ್ರೋಫಿಯಲ್ಲಿ ಬೆಂಗಳೂರು ನಗರದ ಸುಪ್ರಸಿದ್ಧ ದಾಬಡಿಗಳು 4 ದಾಬಡಿಗಳು ಬಹುಮಾನ ವಿಜೇತರಾಗಿರುತ್ತಾರೆ. ಹಾಗೂ ಚಾಮುಂಡೇಶ್ವರಿ ಸಂಸ್ಥೆಯ ಅಶೋಕ್ದಾರ್ ಸೈನ್ಯ ಪಡೆಯ ಬಹುಮಾನ ವಿತರಣಾ ಕಾರ್ಯಕ್ರಮವನ್ನು ಇಂದು ನಾವು ಹಮ್ಮಿಕೊಂಡಿರುತ್ತೇವೆ. ಇಲ್ಲಿ ನೆರೆದಿರುವಂತಹ ಎಲ್ಲ ಕಲಾಭಿಮಾನಿಗಳಿಗೆ, ಅಕ್ಕಿ ಕಲಾ ಪೋಷಕರಿಗೆ, ಗಿರೆಬಾಜಿ ಕಲಾ ಪ್ರಪಂಚದ ಎಲ್ಲ ಮಹಾ ಮೇಧಾವಿಗಳಿಗೆ ಸರ್ವರಿಗೂ ಆಧಾರದ ಸುಸ್ವಾಗತವನ್ನು ಚಪ್ಪಾಳೆ ಮುಖಾಂತರ ಅವರೆಲ್ಲರಿಗೂ ನಾವು ಕೋರ್ಬಿಡೋದ. ಇವತ್ತು ನಮ್ಮ ಕರ್ನಾಟಕ ಕಪೋತ ಗಿರೆಬಾಜಿ ಧ್ವಜಾರೋಹಣ ಉತ್ಸವ ಸಂಭ್ರಮಾಚರಣೆಗೆ ನಮ್ಮ ಕರ್ನಾಟಕಕ್ಕೆ ಹಾಗೂ ಬೆಂಗಳೂರು ನಗರಕ್ಕೆ ತನ್ನ ವಂಶ ಪಾರಂಪರ್ಯವಾಗಿ ಈ ಒಂದು ಕಲೆನ, ಗಿರೆಬಾಜಿ ಕಲೆನ ವಿಶ್ವದಾದ್ಯಂತ ಸಮರ ಸಾರಿ ಮೊಳಗಿ ನಮ್ಮ ಗಿರೆಬಾಜಿಗೆ ಒಂದು ಸ್ಥಾನಮಾನವನ್ನು ಕಲ್ಪಿಸಿಕೊಟ್ಟಂತಹ ಗಿರೆಬಾಜಿ ಕಲಾರತ್ನ ಸನ್ಮಾನ್ಯ ಶ್ರೀ ದಿವಂಗತ ಮುನಿಯಪ್ಪಣ್ಣನವರ ಸುಪುತ್ರರಾದಂಥ ಸನ್ಮಾನ್ಯ ಶ್ರೀ ವೆಂಕಟೇಶಣ್ಣ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಚಪ್ಪಾಳೆ ಹೊಡೆದು ಅವ್ರನ್ನ ನಾವು ಬರಮಾಡ್ಕೊಳೋಣ. ಯಾವುದೇ ದಾವಡಿಗೆ ಹೋಗಿ ವೆಂಕಟೇಶಣ್ಣ ಅವ್ರ ಹೆಸರು ಹೇಳಿದ್ರೆ ಅವ್ರದ್ದು ಒಂದು ಅಕ್ಕಿ ಇರುತ್ತೆ. ಅದೇ ಥರ ಅವರ ಪ್ರೀತಿ ಪ್ರೇಮ ವಿಶ್ವಾಸನ ಬೆಳೆಸ್ಕೊಂಡು ಇವತ್ತು ನಮ್ಮ ಈ ಸಂಸ್ಥೆಗೆ ಅತಿಥಿಯಾಗಿ ಬಂದಿದ್ದಾರೆ. ಅವರಿಗೆ ನಾವು ಸ್ವಾಗತ ಕೋರೋಣ. ಬಾಣ ಸೆಂಟ್ರಲ್ ಕೂತ್ಕೊಳ್ಳಿ. ಅದೇ ರೀತಿ ಅನುಭವಿ ಕಲಾ ಪೋಷಕರು ಹಾಗೂ ನಮ್ಮ ಕರುನಾಡ ಕಪೋತ ಕಲಾಭೂಷಣ ದಿವಂಗತ ಗೋಪಾಲಣ್ಣನವರ ಆಪ್ತ ಮಿತ್ರರು ಆದಂಥ ಸನ್ಮಾನ್ಯ ಶ್ರೀ ಈ ರಾಜಣ್ಣ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಚಪ್ಪಾಳೆ ಹೊಡೆದು ಅವರನ್ನು ನಾವು ಹುರಿದುಂಬಿಸ್ಕೊಳ್ಳೋಣ. ಮತ್ತೆ ನಮ್ಮ ಕರ್ನಾಟಕ ಗಿರೆಬಾಜಿ ಕಲಾ ಪ್ರಪಂಚಕ್ಕೆ ಭಾಳ ನ್ಯಾಯ ನೀತಿ ಸತ್ಯ ಧರ್ಮನ ಪಾಲನೆ ಮಾಡ್ತಾ ಅದ್ಭುತವಾದ ಪಂಚಾಯತಿದಾರಗಳನ್ನು ಸೃಷ್ಟಿ ಮಾಡಿ ಪಂಚಾಯತಿದಾರರಿಗೆ ನ್ಯಾಯ ನೀತಿಯನ್ನು ಬೋಧನೆ ಮಾಡಿ ಎಷ್ಟೋ ಹಾರಾಟ ಸ್ಪರ್ಧೆಗಳಿಗೆ ಇವತ್ತು ಅವರು ಕಲಾ ಸೇವೆ ಮಾಡ್ತಾ ಇರುವಂತಹ ಜಕ್ಕೂರ್ ಕಾಂತಣ್ಣ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಅಂತ ನಾವು ಕೇಳ್ಕೊತಾ ಇದ್ದೀರಿ. ಸ್ನೇಹಿತರೆ, ಮತ್ತೊಂದು ಧ್ರುವತಾರೆ ಕಾಫಿ ಪುಡಿ ರಂಗಪ್ಪನವರ ಕುಡಿ ಆ ವಂಶದಲ್ಲಿ ಬಹಳ ಅದ್ಭುತವಾದ ಕಲಾ ಪೋಷಕರು. ಇವತ್ತು ಗಜಪಡೆಯ ಅಧ್ಯಕ್ಷರಾದಂಥ ಸನ್ಮಾನ್ಯ ಶ್ರೀ ಚೀನಿ ಅವರು, ಶ್ರೀನಿವಾಸ್ ಅವರು ವೇದಿಕೆ ಮೇಲೆ ಬರಬೇಕು. ಎಂಥ ಸ್ಥಳ ಆದ್ರೂ ಕೊರಳು ಕೊಡುವಂಥ ಮಹಾ ಗಿರೆಬಾಜಿ ಕಲಾ ಪೋಷಕರು ನಮ್ಮ ಚೀನಿ ಅಣ್ಣ ಅವರು. ನಮ್ಮ ಚಾಮುಂಡೇಶ್ವರಿ ಸಂಸ್ಥೆ ಹಾಗೂ ಈ ನಮ್ಮ ಸುವರ್ಣ ಕರ್ನಾಟಕ ಟಂಬ್ಲರ್ ಪಿಜನ್ ಸ್ಪೋರ್ಟ್ಸ್ ಫ್ಲೈಯಿಂಗ್ ಅಸೋಸಿಯೇಷನ್ ಬೋರ್ಡ್ಗೆ ಜೀವ ಕೊಟ್ಟಂತಹ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ನಮ್ಮ ಸಂಸ್ಥೆಯ ಅಧ್ಯಕ್ಷರು ಶ್ರೀಯುತ ಅಫರೋಜ್ ಖಾನ್ ಅವರು ದಯವಿಟ್ಟು ವೇದಿಕೆ ಮೇಲೆ ಬನ್ನಿ, ನೀವು ಇಲ್ಲಿ ನಿಂತ್ಕೊಳ್ಳಿ. ಅದೇ ರೀತಿ ನಮ್ಮ ಗಿರೆಬಾಜಿ ಕಲಾ ಪ್ರಪಂಚದಲ್ಲಿ ಉನ್ನತ ಮಟ್ಟದ ಕರ್ನಾಟಕ ರಾಜ್ಯದ 33 ಜಿಲ್ಲೆಗೆ ಚಿರಪರಿಚಿತವಾಗಿ ದಾವಡಿಯಲ್ಲಿ ಅವ್ರ ಫೋಟೋ ಇಟ್ಕೊಂಡು ಪೂಜೆ ಮಾಡುವಂಥ ಮಹಾ ಮೇಧಾವಿ ಕರ್ನಾಟಕ ಕಪೋತ ಕಲಾ ಸಾರಥಿ ದಿವಂಗತ ಗುರುಮೂರ್ತಿ ಅಣ್ಣನವರ ಗರಡಿಯಲ್ಲಿ ಪಳಗಿ ಆ ಒಂದು ವೆಂಕಟೇಶ್ವರ ಟೂರ್ನಿಮೆಂಟ್ನ ಪ್ರಧಾನ ಸಾರಥಿಗಳಾಗಿ ಒಂದು ಸ್ಥಾನನ ಪಡ್ಕೊಂಡಿದ್ದಂತಹ ರಾಣಿ ತಿರುವಲ್ ಮಹೇಶ್ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಭಾಳ ದೊಡ್ಡ ವ್ಯಕ್ತಿ, ತುಂಬ ಒಳ್ಳೆ ಅಕ್ಕಿಗಳನ್ನ ಗಿರೆಬಾಜಿ ಕಲಾ ಪ್ರಪಂಚಕ್ಕೆ ಕೊಟ್ಟವ್ರೆ. ಅವರು ಸಹ ನೋಡಿ ವಯಸ್ಸಾದ್ರೂ ಇನ್ನ ಹುಡುಗ ಥರನೇ ಕಾಣ್ತಾವ್ರೆ, ಎಳೆ ಪಟ್ಟ ಇವರು. ದೊಡ್ಡ ಚಪ್ಪಾಳೆ ಹೊಡಿರಿ ನಮ್ಮ ಮಹೇಶಣ್ಣ ಅವ್ರಿಗೆ. ಸ್ನೇಹಿತರೆ, ಇವತ್ತು ಈ ಕಾರ್ಯಕ್ರಮಕ್ಕೆ ಬಂದಂತಹ ಈ ಎಲ್ಲ ಗಣ್ಯ ವ್ಯಕ್ತಿಗಳಿಗೆ ನಮ್ಮ ಕರ್ನಾಟಕ ಕಪೋತ ಕಲಾ ಪ್ರಪಂಚದ ಪರವಾಗಿ ನಾವೆಲ್ಲರೂ ಎದ್ದು ನಿಂತು ನಮ್ಮ ವೀರ ಯೋಧರಿಗೆ ಹಾಗೂ ನಮ್ಮನ್ನು ಅಗಲಿದಂತಹ ಕಲಾ ಪೋಷಕರಿಗೆ 1 ನಿಮಿಷಗಳ ಕಾಲ ಮೌನಾಚರಣೆನ ಮಾಡುವುದರ ಮುಖಾಂತರ ಈ ಕಾರ್ಯಕ್ರಮಕ್ಕೆ ನಾವು ಚಾಲನೆ ಕೊಡೋಣ ಅಂತ ಕೇಳ್ಕೊತೀನಿ. ಎದ್ದು ನಿಂತು ಮೌನಾಚರಣೆ ಮಾಡೋಣ.
ಮೊದಲೇ ಕ್ಷಮೆ ಕೇಳ್ತಾ ಇದ್ದೀನಿ. ಯಾಕೆಂದರೆ ನಾನು ರೌಂಡ್ ಹೊಡ್ಕೊಂಡು ಬರೋಷ್ಟಿಗೆ ಇಷ್ಟೊತ್ತು ಆಗೋಯ್ತು. ಹಂಗಾಗಿ ಮೊದಲು ಕ್ಷಮೆ ಕೇಳ್ತೀನಿ, ಯಾಕೆಂದರೆ ಟೈಮ್ ಸರಿಯಾಗಿ ಬರಲಿಲ್ಲ. ಇರಲಿ, ಆದ್ರೂ ಇಲ್ಲೆಲ್ಲ ಇಷ್ಟೊಂದು ದಿವಸ ಅಕ್ಕಿಗಳು ಬಿಡೋ ಟೈಮಲ್ಲಿ ಇಷ್ಟೊಂದು ಜನ ಸೇರಿದ್ದೀರಾ ಅಂತ ಹೇಳಿದ್ರೆ ಭಾಳ ಖುಷಿಯಾಗುತ್ತೆ. ಇಲ್ಲಿ ನಡೆದಿರೋಂಥವ್ರಿಗೆ ಎಲ್ರಿಗೂ ಮಹನೀಯರಿಗೆ ನೀವು ಬಂದಂಥವ್ರಿಗೆ ಒಂದು ಸತಿ ಜೋರಾಗಿ ಚಪ್ಪಾಳೆ ಹೊಡೆದು ಸ್ವಾಗತವನ್ನು ಬಯಸೋಣ. ಹಾಗೆ ಧ್ವಜಾರೋಹಣ ಕಾರ್ಯಕ್ರಮ ಈಗಾಗಲೇ ಭಾಳ ಅದ್ಧೂರಿಯಾಗಿ ನಡೆದಿದೆ. ಎಲ್ಲರ ಮನೆ ಮಾತಾಗಿ ಚಾಮುಂಡೇಶ್ವರಿ ಆ ಒಂದು ಸಂಸ್ಥೆ ಯಾವ ರೀತಿ ಬೆಳೀತಾ ಇದೆ ಅಂದರೆ ದಿನ ದಿನ ನೋಡೋಕ್ಕೆ ಖುಷಿ ಆಗ್ತಾ ಇದೆ. ಒಂದು ಚಿಕ್ಕ ಹಂತದಲ್ಲಿ ಪ್ರಾರಂಭ ಆಗಿ ಇವತ್ತು 16 ಗ್ರೂಪ್ಗಳು ನಡೆಯುತ್ತೆ ಅಂತ ಹೇಳಿದ್ರೆ ಅದೊಂದು ಭಾಳ ಖುಷಿನೇ. ಅದರಲ್ಲೂ ಮೊದಲು ಅದಕ್ಕೊಂದು ಧ್ವಜಾರೋಹಣ, ಅದಕ್ಕೊಂದು ಅರ್ಥಗರ್ಭಿತವಾದಂತಹ ಒಂದು ಮಾತುಗಳು, ಅರ್ಥಗರ್ಭಿತವಾದಂತಹ ಒಂದು ಧ್ವಜಾರೋಹಣ ಅಂತ ಹೇಳಿ ಇವೆಲ್ಲ ಒಂದು ಹಿಸ್ಟ್ರಿ. ನಾನು ಹೇಳೋದು ಇದೆಲ್ಲ ಒಂದು ಚರಿತ್ರೆಯಲ್ಲಿ ಇರೋವಂಥ ಪುಟಗಳು ಇರೋವಂಥ ವಿಚಾರಗಳು. ಯಾಕೆಂದರೆ ನಾವು ಪಾರವಾಳದಲ್ಲಿ ನಾನು ನೋಡಿದಾಗ 25 ವರ್ಷ ಮುಂಚೆ ಕೆರಡೆ ನೆಲದ ಮೇಲೆ ನಮ್ಮನ್ನ ಅಲ್ಲಿ ಕೂಡಿಸ್ಬಿಟ್ಟು ಕಾರ್ಯಕ್ರಮ ಮಾಡೋರು. ಇವತ್ತಿನ ದಿನ ಯಾವ ಲೆವೆಲಲ್ಲಿ ಕಾರ್ಯಕ್ರಮ ಇದೆ ಅಂದರೆ ಎಷ್ಟೆಷ್ಟು ದೊಡ್ಡದು ಚೌಲ್ಟ್ರಿಗಳು ಮಾಡಿಕೊಂಡು ಕಾರ್ಯಕ್ರಮಗಳು ನಡೆಸ್ಕೊಂಡು ಈ ಥರ ಎಲ್ಲ ಬರ್ತಿದ್ದಾರೆ. ನಿಜವಾಗ್ಲೂ ಅದರಲ್ಲಿ ನಮ್ಮ ರಮೇಶ್ ಅವರ ಪಾತ್ರ, ಆಮೇಲೆ ಅವ್ರ ಟೀಮ್ ಅವ್ರ ಪಾತ್ರ ಭಾಳ ದೊಡ್ಡದಾಗಿದೆ ಅಂತ ನಾನು ಹೇಳ್ಕೊಳ್ತೀನಿ. ಆ ಚಾಮುಂಡೇಶ್ವರಿ ಸಂಸ್ಥೆ ಎಲ್ರಿಗೂ ಒಂದ್ಸತಿ ಜೋರಾಗಿ ಚಪ್ಪಾಳೆ ಹೊಡೆದು ಅಭಿನಂದಿಸ್ಬೇಕಂತ ಕೇಳ್ಕೊಳ್ತಾ ಇದ್ದೀರಿ. ಯಾಕೆಂದರೆ ಏನೇ ವಿಚಾರ ಇದ್ರೂ ಅವರು ಜೇನುಗೂಡು ಥರನೇ ಇದ್ದಾರೆ, ಅದೊಂದು ಖುಷಿ ಅಷ್ಟೇ. ಆಮೇಲೆ ನಮ್ಮ ರಮೇಶ್ ಅವ್ರದ್ದು ಅಷ್ಟೇ, ಅವ್ರ ಬರವಣಿಗೆ, ಅವ್ರ ಮಾತುಗಳನ್ನೆಲ್ಲ ಕೇಳೋಕೆ ಖುಷಿ ಆಗುತ್ತೆ. ನಿಜವಾಗ್ಲೂ ಭಾಳ ಖುಷಿ ಆಗುತ್ತೆ. ಯಾಕೆಂದರೆ ನಾವು ಮಾತಾಡ್ಬಿಡ್ಬೋದು ಏನೋ ಅಂತೇಳಿ, ಆ ಬರವಣಿಗೆ ಇದೆಯಲ್ಲ ಅದು ಈಸಿಯೇ ಇಲ್ಲ, ಮಾತುಗಳು ಅಷ್ಟೊಂದು ಕಷ್ಟ. ಆ ಥರದಲ್ಲೂ ಈ ಥರ ಎಲ್ಲರಿಗೂ ಉರ್ನುಂಬಿಸುವಂಥ ಕೆಲಸ ನಮ್ಮ ಚಾಮುಂಡೇಶ್ವರಿ ಸಂಸ್ಥೆಯವರು ಮಾಡ್ತಿದ್ದಾರೆ. ಅದಕ್ಕೆ ನಾನು ಎಲ್ಲರಿಗೂ ಮೊದಲಿಗೆ ಇಲ್ಲಿ ಬಂದಿರೋರಿಗೆಲ್ಲ ಎಲ್ಲರ ಮನೆಯಲ್ಲೂ ಚೆನ್ನಾಗಿ ಅಕ್ಕಿ ಆಡಲಿ ಅಂತೇಳಿ ಹೇಳ್ಕೊಳ್ತಾ ಈ ಒಂದು ಕಾರ್ಯಕ್ರಮ ಸ್ಟಾರ್ಟ್ ಮಾಡೋಣ. ಅದರಲ್ಲೂ ಒಂದು ವಿಶೇಷವಾಗಿ ನನಗೇನು ಖುಷಿ ಆಯಿತು ಅಂತ ಹೇಳಿದ್ರೆ, ಧ್ವಜಾರೋಹಣ ದಿವಸ ಬೆಳಿಗ್ಗೆ ಬಿಟ್ಟು ಸಾಯಂಕಾಲ ಟೂರ್ನಮೆಂಟಲ್ಲಿ ಪ್ರೈಸ್ ಕೊಡುವಂಥ ವಿಚಾರ ನಾವೆಲ್ಲೂ ಕೇಳಿರಲಿಲ್ಲ. ಅದು ಬೆಳ್ಳಿ ಕಪ್ಗಳು. ಆ ಬೆಳ್ಳಿ ಕಪ್ಗಳು ನೋಡಿ ನನಗೆ ಭಾಳ ಖುಷಿ ಆಗೋಯ್ತು. ಇದೇನಪ್ಪ ಎಲ್ಲ ಕಡೆನೂ ಈಗ ನಾವು ನಮ್ಮ ಅಕ್ಕಪಕ್ಕದಲ್ಲಿ ಯಾರನ್ನ ಬಿಡ್ತಾ ಇದ್ರಪ್ಪ, ಹುಷಾರಾಗಿ ಬಿಡು, ನಿಧಾನಕ್ಕೆ ಬಿಡು, ಮನೆ ಮೇಲೆ ಕುತ್ಕೊಳ್ಳೋ ಅಕ್ಕಿಗಳನ್ನ ಬಿಡು, ಒಂದು 5-6 ಗಂಟೆ ಬಿಟ್ಟರು ಸಾಕು, ನೀನು ಒಂದು ಪ್ಲೇಸಲ್ಲಿ ಇರ್ತೀಯ. ಯಾಕೆಂದರೆ ಅಕ್ಕಿಗಳನ್ನ ಬಿಡೋಕ್ಕೆ ಸ್ಟಾರ್ಟ್ ಮಾಡಿಲ್ಲ. ಅಂಥದ್ದಲ್ಲಿ ಅದೊಂದು ಭಾಳ ಲವಲವಿಕೆಯಾಗಿತ್ತು. ಅವತ್ತಿನ ದಿನ ನಮಗೂ ಕ್ಯೂರಿಯಾಸಿಟಿ, ಏನಾಯಿತು, ಎಲ್ಲಾಯಿತು, ಏನು ಆಯ್ತು ಅಂತೇಳಿ. ಇಷ್ಟು ನೋಡಿ ಎಷ್ಟು ಚೆನ್ನಾಗಿ ಬೆಳ್ಳಿ ಕಪ್ಗಳನ್ನು ಇಟ್ಟಿದ್ದಾರೆ. ಇದೆಲ್ಲ ಒಂದು ಮುಂದೆ ನಾವೆಲ್ಲ ಆಡಿಸೋರಿಗೆ ಎಲ್ಲರಿಗೂ ಪ್ರೇರಣೆ ಅಂತೇಳಿ ನಾನು ಅಂದ್ಕೊಳ್ತಾ, ಆಮೇಲೆ ಈ ಟೂರ್ನಮೆಂಟಿಗೆ ಯಾರ್ಯಾರು ಸೇರಿದ್ದೀರೋ ಅವ್ರಿಗೆಲ್ಲರಿಗೂ ನಾನು ಶುಭ ಹಾರೈಸ್ತೀನಿ. ನಮ್ಮ ಚಾಮುಂಡೇಶ್ವರಿ ಸಂಸ್ಥೆಗೆ 16 ಗ್ರೂಪಿಗೆ ಸೇರಿದ್ದಾರೆ. ಅದೆಲ್ಲ ಸುಮ್ಮನೆ ಅಲ್ಲ. ಅದರಲ್ಲೂ ಅಕ್ಕಿಗಳಲ್ಲಿ ವಿಚಾರ ಬಿಡಬೇಕು ಅಂತ ಹೇಳಿದ್ರೆ ಅಕ್ಕಿಗಳೆಲ್ಲ ಏನೆಲ್ಲ ಅದರಲ್ಲಿ ಏನೇನು ಅದರಲ್ಲಿ ಕಾನೂನು ಇದೆಯೋ ಆ ಕಾನೂನು ಪಾಲಿಸ್ಕೊಂಡೇ ಅಕ್ಕಿ ಬಿಡಬೇಕು. ಅಲ್ಲ ಅದು ಛತ್ರಿ ಮೇಲೆ ಕುತ್ಕೊಳ್ಬೇಕು, ನಾವು ಸ್ವಲ್ಪ ಆಯ್ತು ಬಿಡು ಅಂತ ಹೇಳಕ್ ಆ ಥರ ಅಲ್ಲ. ಆ ಥರದ ಕಟ್ಟುನಿಟ್ಟಾಗಿ ಅಕ್ಕಿಗಳಿಗೆ ಏನೇನು ಮಾನ್ಯತೆ ಕೊಡಬೇಕು ಆ ಈ ಟೂರ್ನಮೆಂಟ್ಗಳಲ್ಲೆಲ್ಲ ಮಾನ್ಯತೆ ಇದೆ. ಅದೊಂದು ಭಾಳ ಖುಷಿ. ಭಗವಂತ ನಿಮ್ಮನ್ನೆಲ್ಲ ಒಳ್ಳೇದು ಮಾಡಲಿ ಅಂತ ಹೇಳ್ಕೊಳ್ತಾ ನಾನು ಇಲ್ಲೆಲ್ಲ ಬಂದಂಥವ್ರಿಗೆ, ಹಾಗೆ ಇಲ್ಲಿರೋಂಥವ್ರಿಗೆ, ರಮೇಶ್ ಅವ್ರಿಗೆ ಮತ್ತೆ ಇನ್ನೊಂದ್ಸತಿ ಅಭಿನಂದನೆಗಳನ್ನ ಸಲ್ಲಿಸ್ತೀನಿ. ಹಾಗೆ ಈ ಒಂದು ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿಬಿಡೋಣ. ಈ ಮಾತಲ್ಲ, ಭಾಳ ಕಷ್ಟದ ಮಾತು. ಅದರಲ್ಲಿ ಎಲ್ಲ ಥರ ವಿಚಾರಗಳು ಇರ್ತವೆ. ಫೈನಾನ್ಷಿಯಲಿ ವಿಚಾರ ಇರಬೇಕು. ಯಾಕೆಂದರೆ ಇಷ್ಟು ದೊಡ್ಡ ಕಾರ್ಯಕ್ರಮ ಮಾಡಬೇಕು ಅಂತಂದರೆ ನನಗೆ ಒಂದು ದಿವಸ ಕರಿಬೋದು, 2 ದಿವಸ. ನೋಡಿ ಇವಾಗ ಕರೆದಿದ್ದಕ್ಕೆ ಇಷ್ಟೊತ್ತಿಗೆ ಬಂದಿದ್ದೀನಿ. ಯಾಕೆಂದರೆ ನಮ್ಮದೇ 106 ಕಥೆಗಳಿರ್ತವೆ. ಆ ಥರದಲ್ಲಿ ಇವ್ರ ಜೊತೆ ಸದಾ ಸಂಧಿಸ್ಕೊಂಡು, ಇವ್ರ ಬರವಣಿಗೆ ಮಾಡಿಕೊಂಡು, ಊರೆಲ್ಲ ಸುತ್ತಕೊಂಡು ಇಷ್ಟೆಲ್ಲ ಮಾಡುವಾಗ ಇವ್ರು ಬೆನ್ನೆಲುಬಾಗಿದ್ದಾರಲ್ಲ ಅವರು, ಅಂಥವ್ರು ನಾನು ನೆನೆಸ್ಕೊಳ್ಳೇಬೇಕು. ಅದರಲ್ಲಿ ನಮ್ಮ ಗಿರೀಶ್ ಅವರು ಇದಕ್ಕೆ ಅಧ್ಯಕ್ಷರು. ಇವರು ನಮ್ಮ ಗಿರೀಶ್ ಅವರು ದಯವಿಟ್ಟು ಇಲ್ಲಿ ವೇದಿಕೆ ಹತ್ರ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಬೆನ್ನೆಲುಬಾಗಿ ಸದಾ ಅವ್ರ ಜೊತೆಗೆ, ಅವರು ಒಂದೇ ತಾಯಿ ಹೊಟ್ಟೆಲಿ ಹುಟ್ಟಿರ ಇರ್ಬೋದು, ಆದರೆ ಅದಕ್ಕಿಂತ ಜಾಸ್ತಿಯಾಗಿ ನಮ್ಮ ಪ್ರಶಾಂತ್ ಅವರಿದ್ದಾರೆ. ಆ ಪ್ರಶಾಂತ್ ಅವ್ರಿಗೂ ಸಹ ನಾವು ಧನ್ಯವಾದಗಳನ್ನ ಹೇಳೋಣ. ಹಾಗೆ ನಮ್ಮ ಈ ಒಂದು ಕಾರ್ಯಕ್ರಮದ ಸೂತ್ರಧಾರಿ ರೂವಾರಿಗಳು, ಯಾಕೆಂದ್ರೆ ಸಾರಥಿ ಅನ್ನೋದಿರಬೇಕು. ಚಾವಟಿ ಇದನ್ನ ನೀವು ಕುದುರೆ ಓಡ್ತಾ ಇರ್ಬೋದು, ಆ ಕುದುರೆನ ನೀನ್ ಲಾಡ ಹಾಕಿ ಹಿಡ್ಕೊಳ್ಳೋದಿದೆಯಲ್ಲ ಅದು ಬಹಳ ದೊಡ್ಡದು. ಅದರಲ್ಲಿ ಅಫ್ರೋಜ್ ಅವ್ರ ಪಾತ್ರ ಬಹಳ ದೊಡ್ಡದಿದೆ. ಒಂದ್ಸತಿ ಜೋರಾಗಿ ಚಪ್ಪಳೆ ಹೊಡೆದವ್ರಿಗೆ ಅದನ್ನ ಕೇಳ್ಕೊಳ್ತಾ ಇದ್ದೀರಿ. ಹಾಗೆ ನಮ್ಮ ಸಂದೀಪ್ ಅಂತೂ ನಮ್ಮ ರಮೇಶ್ ಅವ್ರಿಗೆ ಎಲ್ಲೇ ಹೋಗ್ಲಿ, ಯಾವುದೇ ಕಾರ್ಯಕ್ರಮಕ್ಕೆ ಹೋಗ್ಲಿ ಬಲಗಡೆಯಾಗಿ ನಿಂತ್ಕೊಂಡಿರ್ತಾರೆ ಅವರೆಲ್ಲ. ನಿಜವಾಗ್ಲು ಆ ಸಂದೀಪು ಎಲ್ಲೂ ಮಾತಾಡ್ಕೊಳ್ಳಲ್ಲ, ಆದ್ರೆ ಅವ್ರ ಕಾರ್ಯವೈಖರಿ ಮಾತ್ರ ಎಲ್ರಿಗೂ ಪ್ರಶಂಸೆ ಲೆವೆಲ್ ಅಲ್ಲಿ ಇರುತ್ತೆ. ನಮ್ಮ ಸಂದೀಪ್ಗೂ ಒಂದ್ಸತಿ ಜೋರಾಗಿ ಚಪ್ಪಾಳೆ ಹೊಡೆದವನ್ನ ಕೇಳ್ತಾ ಇದ್ದೀರಿ. ಹಾಗೆ ನಮ್ಮ ಮೋಹನ್ ರವರು ಅಳಬರು, ಅವರು ಸುಮಾರು ಈ ಸಂಸ್ಥೆ ಉಪಾಧ್ಯಕ್ಷರು, ಅಳಬರು ಅವರು ಎಲ್ಲ ತಿಳ್ಕೊಂಡವ್ರೆ. ಆ ಕಾಲದಲ್ಲಿ ಹೆಂಗಿತ್ತು ಟೂರ್ನಮೆಂಟ್, ಈ ಕಾಲದಲ್ಲಿ ಹೆಂಗಿದೆ ಟೂರ್ನಮೆಂಟ್ ಹೇಳಿ. ಇವತ್ತು ಈ ಯಾವುದೇ ವಯಸ್ಸಲ್ಲಿ ಇದ್ರು
ನಾವು ಅಕ್ಕಿಗಳನ್ನು ಬಿಡಬೇಕು ಅಂತೇಳಿ ಅಷ್ಟು ಪ್ರೋತ್ಸಾಹಕರಾಗಿ ಬಿಡ್ತಾ ಇರ್ತಾರೆ ನಮ್ಮ ಮೋಹನ್. ಅವ್ರಿಗೊಂದ್ಸತಿ ಜೋರ ಚಪ್ಪಾಳೆ ಹೊಡೆದ ಅಂತ ಕೇಳ್ಕೊಳ್ತಾ ಇದ್ದೀರಿ. ಹಾಗೆ ಎಲ್ಲಾ ವಿಚಾರಗಳಲ್ಲಿ ಎಲ್ಲರನ್ನು ತೂಕೊಂಡು ಹೋಗ್ತಾ ನಮ್ಮ ಮಹೇಶ್ ರೆಡ್ಡಿ ಪ್ರಧಾನ ಕಾರ್ಯದರ್ಶಿಗಳು ಅವರು ಎಲ್ರಿಗೂ ಪ್ರೋತ್ಸಾಹಕರಾಗಿರ್ತಾರೆ, ಒಂದು ತುಂಬಿಸ್ತಾ ಇರ್ತಾರೆ. ನಮ್ಮ ರಮೇಶ್ ಅವ್ರಿಗೆ ಆನೆ ಬಲದ ತರ ಇರ್ತಾರೆ. ಅವ್ರಿಗೂ ಸಹ ನಮ್ಮ ಮಹೇಶ್ ರೆಡ್ಡಿ ಅವ್ರಿಗೆ ಒಂದ್ಸರಿ ಜೋರಾಗಿ ಚಪ್ಪಾಳೆ ಕೇಳ್ಕೊಡ್ತಾ ಇದ್ದೀರಿ. ಹಾಗೆ ಈ ಒಂದು ಸಂಸ್ಥೆ ಸಂಚಾಲಕರು, ಯಾಕಂದ್ರೆ ಅವ್ರ ಓಡಾಟ ಬಹಳ ಇಡ್ತಿದೆ, ನಮ್ಮ ರಾಜೇಶ್ ಅವರು, ಅವ್ರಿಗೂ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಇದಕ್ಕೆಲ್ಲ ಮುಖ್ಯವಾಗಿ ಯಾಕೆ ಅಂತ ಹೇಳಿದ್ರೆ ನಮ್ಮ ಮನೇಲಿ ಕೇಳಿದ್ರು ಏನಯ್ಯ ಕೆಲಸ ಇಲ್ವೇನೆ ನೀನು ಹೋಗಯ್ಯ ಅಂತ ಅನ್ಬಿಡ್ತಾರೆ. ಆ ಥರದಲ್ಲಿ ನಿಮ್ಮ ಒಂದು ಕೆಲಸದಲ್ಲೂ ನಿಮ್ಮ ಬಿಸ್ನೆಸ್ ಅಲ್ಲೂ ನಿಮ್ಮಾಗಿ ಉಡುಪಾಗಿಟ್ಟು ಆ ಬರವಣಿಗೆ ಮೂಲಕ ಮನೆ ಇಡೀ ಕರ್ನಾಟಕದಲ್ಲಿ ಮನೆ ಮಾತಾಗಿರುವಂತ ನಮ್ಮ ರಮೇಶ್ ಅವರು, ಇವ್ರ ಪಾತ್ರ ಬಹಳ ದೊಡ್ಡದಿದೆ, ಬಹಳ ದೊಡ್ಡದಿದೆ. ನಾನು ಏನಕ್ಕೆ ಕೇಳಿದೆ, ನಾವು ಸುಮ್ಮನೆ ಏನೋ ಬಂದು ಮಾತಾಡ್ಬಿಡ್ಬೋದು, ಆದ್ರೆ ಆ ಬರವಣಿಗೆ ಇದೆಯಲ್ಲ ಅದೆಲ್ಲ ಈಸಿ ಇಲ್ಲ. ನೋಡಿ ಗಿರೀಶ್ ಅವ್ರು ಬಂದ್ರು, ಅವರು ಎಲ್ಲೂ ಕಾಣಿಸ್ಕೊಳ್ಳಲ್ಲ. ಅವರೆಲ್ಲ ಎಷ್ಟೇ ಪಾತ್ರ ಇರಲಿ, ಆ ಪ್ರಶಾಂತ್ ಆ ಗಿರೀಶ್ ಇದರ ಎಲ್ಲೂ ಕಾಣಿಸ್ಕೊಳ್ಳಲ್ಲ. ಅವರು ನಾವು ಮಾಡಿದ್ರಿ ಅಂತ ಹೇಳಿ ನಾವು ಒಂದು 10 ರೂಪಾಯಿ ಮಾಡಿದ್ರೆ 1000 ರೂಪಾಯಿ ಒಂದು ಸ್ಕೋಪ್ ಕೊಟ್ಟಿರ್ತೀರಿ. ಆ ಥರದಲ್ಲಿ ಇವರೆಲ್ಲ ನಮ್ಮ ಜೋರಾಗಿ ಒಂದ್ಸರಿ ಚಪ್ಪಾಳೆ ಹೊಡೆದು ಇವರಿಗೆ ಅಭಿನಂದನೆ ಸಲ್ಲಿಸ್ಬೇಕಂತ ಕೇಳ್ಕೊಳ್ತಾ ಇದ್ದೀರಿ. ನಮ್ಮ ಗಿರೀಶ್ ಅವ್ರಿಗೆ, ಪ್ರಶಾಂತ್ ಅವ್ರಿಗೂ. ಹಾಗೆ ಈಗಾಗ ಡಾಕ್ಟರೇಟ್ ತಗೊಂಡಿದ್ರು. ಇದರಲ್ಲಿ ನೋಡಿ ಇದೆಲ್ಲ ನಾನು ಹೇಳ್ತೀನಿ, ಈ ಒಂದು ಪಾರ್ವಾಳದಲ್ಲಿ ಈ ಲೆವೆಲಲ್ಲಿ ಯೋಚನೆ ಮಾಡ್ತೀರಾ ಅಂತ ನಮ್ಗೆ ಬಂದ್ಬಿಟ್ಟಿದೆ. ಡಾಕ್ಟರೇಟ್ ಕೊಟ್ರು ಯಾರಿಗೆ, ನಮ್ಗೆ ಸುರೇಶ್ ಅವ್ರಿಗೆ. ಅವ್ರು ಅಷ್ಟೇನೆ ಎಷ್ಟೊಂದು ಅಕ್ಕಿಗಳು ನಾನು ನೋಡ್ತಾ ಇರ್ತೀನಿ, ನಾನು ಏನನ್ನ ಕೇಳ್ತಾ ಇರ್ತೀನಿ. ಆಮೇಲೆ ಎಷ್ಟೋ ಅಕ್ಕಿಗಳಿಗೆ ನೋಡಿ ಆ ಅಕ್ಕಿಗೆ ಮಾಯಾ ಬಂತು ಅಂದ್ರೆ ಅದಕ್ಕೊಂದು ಜನ್ಮ ಕೊಟ್ರು ಅಂತ ಅರ್ಥನೆ, ಭಗವಂತನ ಸಮಾನ. ನಾನು ಅವತ್ತೇನೆ ಇದನ್ನ ಹೇಳಿದಾಗ ವೈದ್ಯೋ ನಾರಾಯಣ ಹೊರಿ ಅಂತಂದಿದ್ದೆ. ಅದಕ್ಕೆಲ್ಲ ಇದೆಲ್ಲ ಮಾತುಗಳಲ್ಲೇನು ಕಡಿಮೆ ಇಲ್ಲ, ನಿಜವಾಗ್ಲೂ ಅದು ಖಂಡಿತಾನೇ. ಅವರು ಭಗವಂತ ಅವ್ರಿಗೆ ಒಳ್ಳೇದ್ ಮಾಡ್ಲಿ. ಆಮೇಲೆ ಅವರು ಆ ಯೂಟ್ಯೂಬ್ ನಡೆಸ್ತಾರೆ, ಆ ಯೂಟ್ಯೂಬ್ ಅಲ್ಲೂ ಅಷ್ಟೇ ನಾವು ಅಷ್ಟೇ ನಾವು ಅಕ್ಕಪಕ್ಕದವ್ರಿಗೆ ಹೇಳಿ ಸಬ್ಸ್ಕ್ರೈಬ್ ಆಗಬೇಕು, ಅವ್ರನ್ನೆಲ್ಲ ಪ್ರೋತ್ಸಾಹಕರಾಗಿರ್ಬೇಕು. ಎಷ್ಟು ಇವಾಗ ನೋಡಿ ನಮ್ಮ ಮನೇಲಿ ಒಂದು ಗಂಡಿದೆ, ಹೆಣ್ಣಿದೆ, ಅದು ಮೊಟ್ಟೆ ಇಡ್ತಾ ಇಲ್ಲ, ಅದ್ರ ಮಯ ಇಲ್ಲ ಅಂತಂದಾಗ ಅದಕ್ಕೆ ಆ ಒಂದು ವ್ಯವಸ್ಥೆ ಮಾಡಿ ಅದಕ್ಕೆ ವ್ಯವಸ್ಥೆ ಮಾಡ್ಕೊಡ್ತಾವ್ರೆ ಅಂತ ಹೇಳಿದ್ರೆ ಅದಕ್ಕೊಂದು ಜೀವ ಕೊಡ್ತಾವ್ರೆ, ಆ ಸಂತತಿ ಬೆಳೀತಾ ಐತೆ. ನಿಜವಾಗ್ಲೂ ಅಷ್ಟು ಒಂದು ಒಳ್ಳೆ ಕೆಲಸಗಳು ಮಾಡ್ತಾವ್ರೆ. ಭಗವಂತ ಎಲ್ಲರಿಗೂ ಒಳ್ಳೇದ್ ಮಾಡ್ಲಿ ಅಂತ ಹೇಳಿ ನಾನು ಎಲ್ರಿಗೂ ಇಲ್ಲಿ ಬಂದವ್ರಿಗೂ ಅಷ್ಟೇ ನಿಮ್ಗೆಲ್ರಿಗೂ ಭಗವಂತ ಒಳ್ಳೇದ್ ಮಾಡ್ಲಿ ಅಂತ ನಾನು ಕೇಳ್ಕೊಳ್ತೀನಿ ಸರ್. ಈಗಾಗಲೇ ಧ್ವಜಾರೋಹಣ ಆಯ್ತು. ಈಗ ಪ್ರಶಸ್ತಿ ಮಳೆ ಬೇರೆ ಬರ್ತಾ ಇದೆ, ನಮಗೂ ಗೊತ್ತಾಗ್ತಾ ಇಲ್ಲ ಏನಪ್ಪಾ ಹಿಂಗಿದೆ ಪರಿಸ್ಥಿತಿ ಅಂತ ಹೇಳಿ. ಆದ್ರೂ ಎರಡು ಮಾತಾಡ್ಬೇಕಾಯ್ತು, ಮಾತಾಡ್ಬಿಟ್ರಿ, ಇರ್ಲಿ. ಈಗ ನಮ್ಮ ಈ ರಣಧೀರ ಕಂಠೀರ ಪಡೆ ನೋಡಿ, ಆ ಹೆಸರೇ ನೋಡಿ ಖುಷಿ ಆಗುತ್ತೆ. ಸೂಪರ್ ಸಿಂಗಲ್ಸ್ 25 ಚಾಂಪಿಯನ್ ಟ್ರೋಫಿ. ಅದರಲ್ಲಿ ಅವತ್ತು ಶನಿವಾರ ಬಿಟ್ಟಂತ 1ನೇ ತಾರೀಕು ಬಿಟ್ಟಂತವ್ರಿಗೆ 4 ಬೆಳ್ಳಿ ಕಪ್ಗಳನ್ನು ಇಟ್ಟಿದ್ದಾರೆ. ನಿಜವಾಗ್ಲೂ ಬಹಳ ಖುಷಿ ಆಗುತ್ತೆ. 4ನೇ ಬಹುಮಾನ ಜೋಸ್ವಾ ದಾವಡಿ ಬಿಳೆ ತಾಮ್ರ ಲಕ್ಕಿ ಬಿಟ್ಟಿದ್ರು ನೋಡಿ, ಅದು ಮೆನ್ಷನ್ ಮಾಡಿರೋದು ನೋಡ್ರಿ, ಅದು ಖುಷಿ. 4 ಗಂಟೆ 37 ನಿಮಿಷ ಆರಿಸಿ 4ನೇ ಸ್ಥಾನ ಪಡೆದಿದ್ದಾರೆ. 4 ಗಂಟೆ 37 ನಿಮಿಷ ಆರಿಸಿ 4ನೇ ಸ್ಥಾನ ಪಡೆದಿದ್ದಾರೆ ಜೋಸ್ವಾ ದಾವಡಿ. ಜೋಸ್ವಾ ದಾವಡಿ. ಹಾಗೆ ನಮ್ಮ 3ನೇ ಬಹುಮಾನ ಸಾಯಿಬಾಬಾ ದಾವಡಿ. ನಮ್ಮ ಗಿರೀಶ್ ಮತ್ತು ಪ್ರಶಾಂತ್ ಅವರು, ನಾನು ಹೇಳ್ತೀನಿ ಅವರು ಬಿಟ್ಟಂತ ತಾರ ನನ್ನ ಕಣ್ಮುಂದೆ ಇವತ್ತಿದೆ. ಇಂಥ ಮಳೆ ಏನ್ರಿ, ರಣಬ ಮಳೆ. ಆ ಮಳೆಯಲ್ಲಿ ಅಕ್ಕಿ ಆಡು ಅದು 10 ಗಂಟೆ ಚಿಲ್ಲರೆ ಆಡಿ ಕುತ್ಕೊಳ್ತು. ನಾವು ಮರಿದಿರೋಂತ ಅಕ್ಕಿ ಅಂತ ಅಕ್ಕಿಗಳನ್ನೆಲ್ಲ ಸೇರಿಸಿದ್ದಾರೆ. 3ನೇ ಪ್ರಶಸ್ತಿಯನ್ನ ಪಡೆದಿದ್ದಾರೆ. ಅವ್ರಿಗೆ ಚೀನಿ ಅವರು ಕೊಡ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೀರಿ. 3ನೇ ಪ್ರಶಸ್ತಿ 3ನೇ ಪ್ರಶಸ್ತಿಯನ್ನ ಪಡೆದಿದ್ದಾರೆ. ಭಗವಂತ ಈ ವರ್ಷ ಸರ್ ನಿಮ್ಗೆಲ್ಲ ಒಳ್ಳೇದ್ ಮಾಡ್ಲಿ, ಇನ್ನೂ ಒಳ್ಳೊಳ್ಳೆ ಅಕ್ಕಿಗಳನ್ನ ಬಿಡ್ರಿ, ತುಂಬಾ ಒಳ್ಳೊಳ್ಳೆ ಬರ್ಡ್ಸ್ಗಳು ಬಿಡ್ತೀರಾ, ಬಹಳ ಖುಷಿ ಆಗುತ್ತೆ, ಒಳ್ಳೇದಾಗ್ಲಿ ಅಂತ ಕೇಳ್ಕೊಳ್ತೀರಿ. 2ನೇ ಬಹುಮಾನ 4 ಗಂಟೆ 57 ನಿಮಿಷ ಆರಿಸಿ ತಾಂಡವೇಶ್ವರ ದಾವಡಿ ಇಲಿಯಾಸ್ ನಗರ ಈ ರಾಜಣ್ಣ ಅವರು ಕೊಡ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೀರಿ. 2ನೇ ಪ್ರಶಸ್ತಿ ಕಾಂತರ ಅವ್ರು ಬಿಟ್ರ ಅವ್ರ ಕಡೆಯವರ ಈ ರಾಜು ಅವರು ಈ ರಾಜು ಅವ್ರ ಟೀಮ್ ಅವರು. ಈ ರಾಜು ಅಷ್ಟೇ ಬಹಳ ಹಳೆ ಅಕ್ಕಿಗಳನ್ನ ಬಿಟ್ಟಿರೋ ಅಂತವ್ರು. ಬಹಳ ಖುಷಿ ಆಗುತ್ತೆ, ಒಳ್ಳೇದಾಗ್ಲಿ ಅಂತ ಕೇಳ್ಕೊಳ್ತೀರಿ ಸರ್. ಜೋಸ್ವಾ ದಾವಡಿ ಬನ್ನಿ 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 ಸರ್. 4ನೇ ಬಹುಮಾನ ಈಗಾಗ್ಲೇ ಇವ್ರದ್ದಾಯ್ತು. ನಮ್ಮ ಈ ರಾಜು ಹಳೆ ಹಳಬ್ರು, ಅವ್ರ ಹತ್ರ ಆನೆಕಲ್ಲೆಲ್ಲ ತುಂಬಾ ಒರಿಜಿನಲ್ ಗಳೆಲ್ಲ ಇತ್ತು, ಇವಾಗ ಇಟ್ಕೊಂಡಿದ್ದಾರೆ, ಮೇಂಟೈನ್ ಮಾಡಿದ್ದಾರೆ ಅಂತ ಅನ್ಸ್ಕೊಳ್ತೀನಿ. ಒಳ್ಳೇದಾಗ್ಲಿ ಸರ್ ನಿಮ್ಗೆ. ಆಗ್ಲೇ ನಮ್ಮ 4ನೇ ಪ್ರಶಸ್ತಿ ಜೋಸ್ವಾ ದಾವಡಿ ನಮ್ಮ ಮಹೇಶ್ ಅವ್ರು ಕೊಟ್ರು, ಅವ್ರಿಗೂ ಸಹ ಭಗವಂತ ಒಳ್ಳೇದ್ ಮಾಡ್ಲಿ ಅಂತ ಕೇಳ್ಕೊಳ್ತೀನಿ ಸರ್. ಆರ ಇಲ್ಲಿ ಇಲ್ಲಿ ಇಲ್ಲಿ
ಇರ್ಲಿ ಇರ್ಲಿ ಇರ್ಲಿ. ಮೊದಲನೇ ಪ್ರಶಸ್ತಿ 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 ಹಾಕಿ. ಮೊದಲನೇ ಬಹುಮಾನ ಕಾಳಿಕಾ ದುರ್ಗಾ ಪರಮೇಶ್ವರಿ. ಕಾಳಿಕಾ ದುರ್ಗಾ ಪರಮೇಶ್ವರಿ ದಾವಡಿ. ಎಷ್ಟು ಸರ್ ಟೈಮಿಂಗ್ಸ್? 7 ಗಂಟೆ 32 ನಿಮಿಷ. 7 ಗಂಟೆ 32 ನಿಮಿಷ ಆರಿಸಿ ಮೊದಲನೇ ಸ್ಥಾನ ಪಡೆದಿದ್ದಾರೆ. ಬಹಳ ಖುಷಿ ಆಗುತ್ತೆ ಸರ್. ಅದರಲ್ಲೂ 1ನೇ ತಾರೀಕಿಗೆ ಅಕ್ಕಿ ಬಿಡ್ತೀರಾ ಅಂತ ಹೇಳಿದ್ರೆ ಸುಮ್ಮನೆ ಎಲ್ಲ. 7 ಗಂಟೆ 37 ನಿಮಿಷ ಅಕ್ಕಿ ಬಿಟ್ಟಿದ್ದೀರಾ, ಬಹಳ ಖುಷಿ ಆಗ್ಬಿಡ್ರಿ ಅಂತ ಹೇಳಿ ಯೂಸಫ್ ಅವರ ಮಾರ್ಗದರ್ಶನದಲ್ಲಿ ಬಿಟ್ಟಿದ್ದಾರೆ. ಚೆನ್ನಾಗಿ ಬಿಡ್ರಪ್ಪ, ಈ ವರ್ಷನೂ ಒಳ್ಳೊಳ್ಳೆ ಲಾಂಗ್ ಟೈಮ್ ಬಿಡ್ರಿ ಅಂತ ಹೇಳಿ ನಾವು ಕೇಳ್ಕೊಳ್ತೀರಿ ಸರ್. ಧನ್ಯವಾದ ಸರ್, ಥ್ಯಾಂಕ್ ಯು. ಮಳೆ ಇರೋ ಕಾರಣದಿಂದ ಪಾಪ ಬರಲ್ಲ, ಆಗ್ಲಿ ಸರಿ ಹೋಗುತ್ತೆ, ಆಗಲ್ಲ. ಒಳ್ಳೇದಾಗ್ಲಿ ಸರ್, ಚೆನ್ನಾಗಿ ಬಿಡ್ರಿ ಇನ್ನು ಅಂತೇಳಿ ಕೇಳ್ಕೊಳ್ತಾ ಈ ಒಂದು ಕಾರ್ಯಕ್ರಮ ಬಂದವರಿಗೆ ನಿಮ್ಗೂ ಸಹ ಎಲ್ಲರಿಗೂ ಅಭಿನಂದನೆ ಹೇಳ್ಕೊಳ್ತಾ ಧನ್ಯವಾದಗಳು ಸರ್, ಥ್ಯಾಂಕ್ ಯು. ಆಮೇಲೆ 6 ಗಂಟೆ 8 ನಿಮಿಷ ಆಡಿ 20,000 ರೂಪಾಯಿ ಕ್ಯಾಶ್ ಅನ್ನು ಪಡೆದಿದ್ದಾರೆ. ಮೊದಲನೇ ಬಹುಮಾನ ಒಳ್ಳೇದಾಗ್ಲಿ ಅಂತ ಕೇಳ್ಕೊಳ್ತಾ ಸರ್. ಏನ್ ಸರ್ ಬಣ್ಣ ಅಕ್ಕಿ ಆಡಿದ್ದು? ತಾಮ್ರಾಲ್. ಬಹಳ ಖುಷಿ ಅಂತ ಜೋರಾಗಿ ಚಪ್ಪಲಿ ಹೊಡೆದಬೇಕಂತ ಕೇಳ್ಕೊಳ್ತೀವಿ ಸರ್. ಸರ್ ಕ್ಯಾಶ್ ಕೊಡಿ, ಹೆಂಗೆ ಕುಡಿಯಲ್ಲ ಕೊಡಿ ಕೊಡಿ ಕಾಸು ಕೊಡಿ. ಹಾ ಕೊಡಿ ಕೊಡಿ ಸರ್, ಕೊಡಿ ಸರ್ ಹಂಗೆ. ಸರ್ ಗಿರೀಶ್ ಸರ್ ಹಂಗೆ ಬನ್ನಿ ಜೊತೆಲಿ. ಆಯ್ತು 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 ಕೊಡಿ. ಆಮೇಲೆ ಯಾವ್ದಪ್ಪ ಸೆಕೆಂಡ್ ಬಹುಮಾನ? ಮಳೆನೇ ನಿಂತೋಯ್ತು ಬಿಡಿ. ಶೇಖ್ ದಾವಡಿ ಶೋಯಿಬ್ ಅಂಡ್ ಅಖ್ತರ್. 2ನೇ ಪ್ರಶಸ್ತಿ 12,000 ರೂಪಾಯಿಗಳು. ಬನ್ನಿ ಬನ್ನಿ ಸರ್, ಬನ್ನಿ ಸರ್, ನೋಡಿ ಸರ್, ಕೊಡಪ್ಪ ಕ್ಯಾಶ್ ಕೊಡಪ್ಪ. ಇಲ್ಲ ನಿಮ್ದು ಸಮಯ ಕಾರ್ತಿಕ್ ಅವ್ರಿಗೆ ಕೊಡ್ತೀನಿ. ಕಾರ್ತಿಕ್ ಅವ್ರಿಗೆ ಕೊಡ್ತೀನಿ ನಾನು. ಇವರು ಪ್ರವೀಣ್ನ ಕರ್ಕೊಂಡಿದ್ದೀನಿ. ಕಾರ್ತಿಕ್ ಅವ್ರಿಗೆ ಅದು ಕಾರ್ತಿಕ್ ಅವ್ರದ್ದು ಅದು ಈ ಮೂಮೆಂಟ್ ಕೊಡಿ. ಈ ಮೂಮೆಂಟ್ ಅದು ಅದಲ್ಲ, ಅದೇ ಅದೇ. ಅಲ್ ರೆಹಮಾನ್ ದಾವಡಿ, ಆಸಿಫ್ ಉಲ್ಲಾ ಖಾನ್ 3ನೇ ಪ್ರಶಸ್ತಿ 10,000 ರೂಪಾಯಿ ನಗದು ಬಹುಮಾನಗಳನ್ನು ಪಡೆದಿದ್ದಾರೆ. ಬಹಳ ಖುಷಿ ಆಗುತ್ತೆ, ಒಳ್ಳೇದಾಗ್ಲಿ ಸರ್. ನಿಜವಲ್ಲ ಅದ್ರಲ್ಲೂ ಸರ್ ಕೊಡಿ 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 ಕೊಡಿ. ನಾಲ್ಕನೇ ಬಹುಮಾನ ಲಕ್ಷ್ಮೀ ನರಸಿಂಹಸ್ವಾಮಿ ದಾವಡಿ, ಅಜಯ್, ಹೇಮಂತ್, ಅರುಣ್ ಅಂಡ್ ವೇಲು, ನೈಸ್ ರಸ್ತೆ ಹೊಸಕೆರಳ್ಳಿ. 4ನೇ ಸ್ಥಾನ ಲಕ್ಷ್ಮೀ ನರಸಿಂಹ ದಾವಡಿ. ಯಾರು ಬಂದಿಲ್ವಾ? ತಗೊಳ್ಳಿ, ಅವ್ರು ಕೊಟ್ಬಿಡಿ. ಇದೆಲ್ಲ ಇಟ್ಕೊಳ್ಳಿ ಸರ್. ಶ್ರೀ ಕಾರ್ಯಸಿದ್ಧಿ ಆಂಜನೇಯ ದಾವಡಿ 5ನೇ ಸ್ಥಾನ. ಅವ್ರು ಇನ್ನ ಅಲ್ಲೇ ಇದಾರೆ. ಓಕೆ ಇರ್ಲಿ. HKG ಎನ್ ದಾವಡಿ, ಹೈದರ್ ಅಲಿ ಅಂಡ್ ಸಾಜೇದ್ ಖಾನ್, ನಿಲ್ಸಂದ್ರ ಆನೆಪಳ್ಯ 5ನೇ ಪ್ರಶಸ್ತಿ. ಅಣ್ಣ ಅದೆರಡೂ ಕೊಟ್ಬಿಡಿ ಅವ್ರಿಗೆ. ಅದೊಂದು ಕೊಟ್ಬಿಡಿ. ಯಾವ್ದು? ಅದೊಂದು ನೋಡಿ ಸರ್, ಹಂಗೆ ಕ್ಯಾಶ್ ಕೊಡಿ ಸರ್. ಶ್ರೀ ಆಜಾದ್, ಇದೊಂದು ಕೊಟ್ಬಿಡಿ ಅವ್ರಿಗೆ. ಶ್ರೀ ಆಜಾದ್ BTM ದಾವಡಿ, ಗುರುಮೂರ್ತಿ ಬಾಯ್ಸ್ ಅಂಡ್ ಅರ್ಷದ್ ಆಜಾದ್ BTM ದಾವಡಿ ಬಂದಿದ್ದೀರಪ್ಪ. ಶಬಾಷ್ ಶಬಾಷ್, ಬನ್ನಿ 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 ಬನ್ನಿ. ಏನ ಹುಡುಗನಿಗೆ ಸ್ಕೂಲ್ ಕಳ್ಸೋದೇ ನಿಲ್ಸ್ಬಿಟ್ಟಿದ್ದೀರಾ? ಇಲ್ಲ ಸ್ಕೂಲ್ ಕಳಿಸ್ತಾ ಇದ್ದೀರಾ? ಕೊಡಿಕಪ್ಪ ಕ್ಯಾಶ್ ಕೊಡಿ. ಟ್ರೋಫಿ ಇವಾಗ ಹಾಕ್ಬೇಡ ಬಿಡಿ, ಏನ್ ಮಳೆ ನಿಂತೋಯ್ತಲ್ಲ. ಟ್ರೋಫಿ ಯಾವ್ದು ರಮೇಶ್? ಅದಾ ಅಣ್ಣ ಇದು ಇದೊಂದು ಅದೊಂದು ಏನಕ್ಕೆ ಒಂದು ಕೊಟ್ಟಿದ್ದೀರಾ ಸಾಕು. ಒಳ್ಳೇದಾಗ್ಲಿ, ಕೊಟ್ಟಿದ್ದೀರಿ ನೋಡಿ, ಕ್ಯಾಶ್ ಕೊಟ್ಟಿದ್ದೀರಿ. ಇನ್ಯಾರಿದ್ದಾರೆ ಅಕ್ಕ ಇಲ್ವಾ? ಇವರು ನಮ್ಮ ಜೋಶ್ವಾ ದಾವಡಿ ಎಲ್ಲೋದ್ರು? ಮುಖ್ಯ ಆಗಿರ್ಲಿ. ಇವರು ನೋಡಿ ಫಸ್ಟ್ ವಾರನೇ ಚೆನ್ನಾಗಿ ಅಕ್ಕಿ ಬಿಟ್ಟಿದ್ದಾರೆ. ಇನ್ನು ಪ್ರತಿ ವಾರನೂ ಅಕ್ಕಿ ಚೆನ್ನಾಗಿ ಬಿಡ್ಲಿ ಅಂತ ಹೇಳಿ ನಾವು ಕೇಳ್ಕೊಳ್ತೀರಿ ಸರ್. ಒಳ್ಳೇದಾಗ್ಲಿ ಒಳ್ಳೇದಾಗ್ಲಿ. ರಾಜು ಅವರೇ, ಹಳೆ ಶೋಕ್ದಾರ್ಗಳು ಇವರೆಲ್ಲ ಬಹಳ ಖುಷಿ ಆಗುತ್ತೆ ಸರ್. ಹಾಗೆ ನಮ್ಮ ಕಾಂತರಾಜು ಅಷ್ಟೇ, ಎಲ್ರಿಗೂ ಈಗಾಗಲೇ ವರ್ಷ 10 ಗಂಟೆ ಮೇಲೆ ಅಕ್ಕಿಗಳನ್ನ ಬಿಡ್ತಾರೆ. ಬ್ಲೂಸ್ ಟೀಮ್ ನ ಬೆನ್ನೆಲುಬು
ಶಿಖರ ಅಂತಂದ್ರೆ ಗೊತ್ತಾಗತ್ತೆ ಅವ್ರನ್ನ. ಆತರ ಬಹಳ ಒಳ್ಳೇದಾಗ್ಲಿ ಸರ್, ಒಳ್ಳೇದಾಗ್ಲಿ ಸರ್. ಹಾಗೆ ನಮ್ಮ ವೆಂಕಟೇಶ್, ಗೂಡ್ ಶೆಡ್ ವೆಂಕಟೇಶ್ ಅಂತಂದ್ರೆ ಎಲ್ರಿಗೂ ಪರಿಚಯ. ಯಾಕಂದ್ರೆ ಅವ್ರ ತಂದೆ ಕಾಲದಿಂದಾನು ಅವ್ರ ಪರಿಚಯ. ಅವರು ಭಗವಂತ ಒಳ್ಳೇದ್ ಮಾಡ್ಲಿ, ಅವ್ರಿಗೆ ಆರೋಗ್ಯ ಭಾಗ್ಯ ಬಗ್ಲಿ, ಆರೋಗ್ಯನೂ ಚೆನ್ನಾಗಿ ನೋಡ್ಕೊಳ್ಳಿ ಸರ್ ಅಂತ ಹೇಳಿ ಹೇಳ್ಕೊಳ್ತಾ, ಭಗವಂತ ನಿಮ್ಮನ್ನ ಒಳ್ಳೇದ್ ಮಾಡ್ಲಿ ಅಂತ ಚೀನಿ ಅವರು ಅಷ್ಟೇನೆ ಆ ಭಾಗದಲ್ಲೇ ಇರೋಂಥವ್ರು, ಒಳ್ಳೇದಾಗ್ಲಿ ಅವ್ರಿಗೂ ಅಂತೇಳಿ ನಾವು ಕೇಳ್ಕೊಳ್ತೀರಿ ಸರ್ ಅವ್ರಿಗೂನು. ಹಾಗೆ ನಮ್ಮ ಮಹೇಶ್ ಅವರು, ತಿರವಲ್ ಮಹೇಶ್ ಅವರು ಅಕ್ಕಿಗಳನ್ನ ಬಿಡ್ತಾರೆ. ಅವರು ಅಷ್ಟೇ ಬಹಳ ಅಕ್ಕಿಗಳು ನೀಟಾಗಿ ಬಿಟ್ಟು ಎಲ್ರಿಗೂ ಸಹ ಸ್ಪಂದಿಸ್ತಾರೆ, ಒಳ್ಳೇದಾಗ್ಲಿ ಅಂತ ಹೇಳಿ. ಆಮೇಲೆ ಯಾವ್ದೇ ಕಾರ್ಯಕ್ರಮ ಇದ್ರು ಬರ್ತಾರೆ, ಬಹಳ ಖುಷಿ ಆಗುತ್ತೆ ನಮ್ಮ ಮಹೇಶ್ ಅವ್ರಿಗೆ ಒಳ್ಳೇದಾಗ್ಲಿ ಅಂತ ಕೇಳ್ಕೊಳ್ತೀರಿ ಸರ್. ಒಳ್ಳೇದಾಗ್ಲಿ ನಮ್ಮ ಮಹೇಶ್ ಅವ್ರಿಗೆ ಅಂತ ಕೇಳ್ಕೊಳ್ತಾ ಇದ್ದೀರಿ. ಯಾಕೆಂದ್ರೆ ಅವ್ರು ನಾನು ಹೇಳ್ತಾ ಇದ್ದಂಗೆ ಸಾರಥಿ ಇದ್ದಂಗೆನೆ. ಕುದುರೆ ನೀವು ಓಡ್ಬೇಕು ಅಂತಂದ್ರೆ ಅದನ್ನ ಹೇಳ್ಕೊಳ್ಳೋದಷ್ಟ ಈಸಿ ಇಲ್ಲ. ನಮ್ಮ ಎಲ್ಲಾ ವಿಚಾರಗಳಲ್ಲಿ ಸ್ಪಂದಿಸ್ತಾರೆ. ಕಾಂತರಾಜ್ ಅವ್ರು ಕೊಡಿ ಸರ್. ಆಮೇಲೆ ಯಾರಿಗೂ ಅದೇ ಮಾಡಿಸ್ತೀನಿ. ಹಾಗೆ ಅವರು ಅಷ್ಟೇ ಅನೇಕ ಅಕ್ಕಿಗಳನ್ನು ಕೊಟ್ಟು, ಅವರು ಮಾರ್ಕೆಟ್ ಇಂದ ಬಂದಂತ ಅಕ್ಕಿಗಳನ್ನ ಯಾವ್ದಾನ ಪಾಪ ಉಡಾನಲ್ಲಿ ಏಟ್ ಬಿದ್ದಿರೋ ಅಕ್ಕಿ ಅವ್ರ ಹತ್ರ ಬಂದಾಗ ಕರೆದು ಕೊಟ್ಬಿಟ್ಟವ್ರೆ, ಒಳ್ಳೇದಾಗ್ಲಿ ಅಂತ ಕೇಳ್ಕೊಳ್ತೀರಿ. ಆಮೇಲೆ ಅಸೋಸಿಯೇಷನ್ ಬೋರ್ಡು ನಮ್ಮ ಗಿರೀಶ್ ಬನ್ನಿ, ಅವ್ರ ಹೆಸರು ಹೇಳಿ. ಎಲ್ಲ ಗಿರೀಶ್ ಬನ್ನಿ, ನೀವು ಬನ್ನಿ ಇರ್ಲಿ ಬನ್ನಿ. ನಮ್ಮ ಗಿರೀಶ್ ಅವ್ರಿಗೂ ಅಸೋಸಿಯೇಷನ್ ಬೋರ್ಡ್ ಅಧ್ಯಕ್ಷರು. ಇವರು ಯಾರಿಗೂ ಹೇಳ್ಕೊಡಲ್ಲ, ನಾನು ಈ ತರ ಆ ತರ ಅಂತ ಹೇಳಿ ಪಾಪ ಎಲ್ಲರಿಗೂ ಸ್ಪಂದಿಸ್ತಾ ಇರ್ತಾರೆ ಅಂತೇಳಿ ಕೇಳ್ಕೊಳ್ತಾ ಇರ್ತೀರಿ. ಭಗವಂತ ಒಳ್ಳೇದ್ ಮಾಡ್ಲಿ ಅಂತ ಕೇಳ್ಕೊಳ್ತೀರಿ ಸರ್. ಬನ್ನಿ ಸೀನು ಅವ್ರೆ. ಹಾಗೆ ನಮ್ಮ ಶ್ರೀನಿವಾಸ್ ಅವರು ನಮ್ಮ ದೊಡ್ಡ ಮಾವಳ್ಳಿಯಲ್ಲಿ ಅವರು ಅಷ್ಟೇ, ಅವರು ಅಕ್ಕಿಗಳನ್ನ ಬಿಡ್ತಾರೆ, ಒಳ್ಳೊಳ್ಳೆ ಅಕ್ಕಿಗಳನ್ನ ಸೇರಿಸಿದಾರೆ. ಮೊನ್ನೆ ನೋಡಿ ಬ್ಯಾಡ್ ಲಕ್, ಆ ಬಿಸ್ತಲ್ ಅಕ್ಕಿ 9 ಗಂಟೆ ಆಡ್ಬಿಡ್ತು. ಆಮೇಲೆ 9 ಗಂಟೆ ಆದ್ಮೇಲೆ ಸ್ವಲ್ಪ ಅಕ್ಕಿ ಹಿಂದೆ ಹೋಗ್ಬಿಟ್ಟಿತ್ತು ಅಷ್ಟೇ. ಹಂಗೂ ಚೆನ್ನಾಗಿ ಅಕ್ಕಿಗಳನ್ನ ಬಿಟ್ಟಿದ್ದಾರೆ, ಒಳ್ಳೇದಾಗ್ಲಿ ಅಂತ ಕೇಳ್ಕೊಳ್ತೀರಿ ಸರ್. ಹಂಗೆ ನೀವು ಒಂದು 100 ಹಾಕ್ಸ್ಕೊಂಬಿಡಿ. ಬನ್ನಿ ಚೇತು ಬನ್ನಿ, ನೀವಿಬ್ರು ಬನ್ನಿ ಸರ್. ಯಾವಾಗೂ ಅಕ್ಕಿಗಳನ್ನ ಚೆನ್ನಾಗಿ ಅಕ್ಕಿ ಬಿಡ್ತಾ ಇರ್ತಾರೆ. ಹೋದ ವರ್ಷ ಚೀನಿ ಎಲ್ಲ ಒಂದು 12 ಗಂಟೆ ಚಿಲ್ಲರೆ ಎಲ್ಲ ಅಕ್ಕಿಗಳನ್ನ ಬಿಟ್ಟಿದ್ರು. ಈ ವರ್ಷನೂ ಅಕ್ಕಿ ಬಿಡ್ರಿ ಅಂತ ಹೇಳ್ಕೊಡ್ತೀನಿ. ಏನೋ ಇನ್ನೂ ಕಪ್ ಕಾಣ್ಲಿಲ್ಲ ಯಪ್ಪ. ನೋಡಿ 8 ಅವರ್ ನೆನೆ ಬಿಟ್ಟಿದ್ದಾರೆ ನೋಡಿ. ಆ ಮಳೆಯಲ್ಲೂ 8 ಅವರ್ ಅಕ್ಕಿಗಳನ್ನ ಬಿಟ್ಟಿದ್ದಾರೆ ಅಂತ ಹೇಳಿದ್ರೆ ಸುಮ್ನೆ ಅಲ್ಲ. ಒಳ್ಳೇದಾಗ್ಲಿ ಅಂತ ಕೇಳ್ಕೊಡ್ತೀನಿ ಸರ್. ಆಲ್ ದ ಬೆಸ್ಟ್ ಸರ್, ಒಳ್ಳೇದಾಗ್ಲಿ. ರಾಜು ಅವರು ಒಳ್ಳೊಳ್ಳೆ ಅಕ್ಕಿಗಳನ್ನ ಬಿಟ್ಟಿದ್ದಾರೆ. ಯಾವ ಸರ್? ಬೆಟ್ಟದ ಚಾಯ್ ಚಾಮುಂಡೇಶ್ವರಿ ದಾವಡಿ ಎಲ್ಲಾ ಕಡೆ ಕೇಳ್ತಾ ಇರ್ತಿದೆ. ಲೋಕೇಶ್ ಅವರು ಸಮಾಜ ಸೇವಕರು, ಅವರು ಅಷ್ಟೇ, ಅವ್ರಿಗೂ ಭಗವಂತ ಒಳ್ಳೇದ್ ಮಾಡ್ಲಿ ಅಂತ ಕೇಳ್ಕೊಳ್ತೀರಿ. ಒಳ್ಳೇದಾಗ್ಲಿ ಸರ್ ಲೋಕೇಶ್ ಅವ್ರಿಗೆ. ಹಾಗೆ ಓಕೆ, ಇವ್ರದೇನಾ? ಯಾವ್ದೇ ದಾವಡಿನಾ? ಹುಡುಗ ಬಂದ್ಬಿಟ್ಟು ಗಾರ್ಡನ್ ಬಾಯ್ಸ್ ದಾವಡಿ ಅಸೋಸಿಯೇಷನ್ ಬೋರ್ಡ್ ಅಕ್ಕಿ ಬಿಟ್ಟಿದ್ರು. ಇರ್ಲಿ, ಆಟದಲ್ಲಿ ಸೋಲು ಗೆಲು ಇದ್ದಿರ್ತೈತೆ, ಆದ್ರೆ ಬಹಳ ಚೆನ್ನಾಗಿ ಅಕ್ಕಿ ಬಿಟ್ಟಿದ್ರು ಅಂತ ಹೇಳಿ ಕೇಳ್ಕೊಳ್ತೀರಿ. ಹಾಗೆ ನಯಾಜ್ ರವರು, ಅವ್ರಿಗೂ ಸಹ ಒಳ್ಳೇದಾಗ್ಲಿ ಅಂತ ಕೇಳ್ಕೊಳ್ತೀರಿ. ರಮೇಶ್ ಇವ್ರಿಗೆ ಇವ್ರ ಹೆಸರೇನ್ ಸರ್? ಚಿಟ್ಟು ಅಂತ. ಚಿಟ್ಟು ಒಳ್ಳೆ ಶೋಕ್ದಾರ್ಗಳು, ಹಳಬ್ರು ಅವರು ಚೆನ್ನಾಗಿ ಅಕ್ಕಿಗಳನ್ನ ಬಿಟ್ಟಿದ್ದಾರೆ. ಆನಂದ್ ಬನ್ನಿಯಪ್ಪ. ಆನಂದ್ ವಾಯ್ಸೇ ಬೇರೆ ಐತಾ, ಬನ್ನಿ. ಆನಂದ್ ಅಷ್ಟೇನೆ ಯಾವಾಗೂ ಸ್ಪಂದಿಸ್ತಾ ಇರ್ತಾರೆ. ಈ ಭಾಗದಲ್ಲೆಲ್ಲ ಅವಳು ಪೊಲಿಟಿಕಲ್ ಆಗಿ ಎಲ್ಲಾರು ಗುರ್ಸ್ಕೊಂಡಿದ್ದಾರೆ ಆನಂದ್ ಅವರು. ಆಮೇಲೆ ಏನೇ ವಿಚಾರಗಳು ಬಂದ್ರೆ ಸ್ಪಂದಿಸ್ತಾರೆ ನಮ್ಮ ಆನಂದ್ ಅವರು. ಒಳ್ಳೇದಾಗ್ಲಿ ಅಂತ ಕೇಳ್ಕೊಳ್ತೀರಿ, ಒಳ್ಳೇದಾಗ್ಲಿ ಅಂತ ಕೇಳ್ಕೊಳ್ತೀರಿ. ನೋಡಿ ಅವ್ರ ಕಲರ್ಗೆ ಒಳ್ಳೆ ಮ್ಯಾಚಿಂಗ್ ಮಾಡಾಕ್ತಾ ಇದ್ದೀರಾ. SLV ಟೂರ್ನಮೆಂಟ್ ನಾಗಶೆಟ್ಟಿಹಳ್ಳಿ ಎಲ್ಲ ಅಕ್ಕಪಕ್ಕದಲ್ಲಿ ಇರೋರು, ನಾಗಶೆಟ್ಟಿಹಳ್ಳಿ ಅವರು ಚೆನ್ನಾಗಿ ಅಕ್ಕಿಗಳನ್ನ ಬಿಡ್ರಿ ಅಂತ ಹೇಳಿ ಕೇಳ್ಕೊಳ್ತೀರಿ. ನೋಡಿದ್ರ ಆನಂದ್ ಈ ಸತಿ ಅಕ್ಕಿಗಳು ಕಟ್ಟಿದಾರೆ. ಈ ವರ್ಷ ಚೆನ್ನಾಗಿ ಅಕ್ಕಿ ಬಿಡ್ತಾರೆ, ಒಂದ್ ಲಾಂಗ್ ಟೈಮ್ ಅಕ್ಕಿ ಬಿಡ್ತಾರೆ. ನಾವೆಲ್ಲ ನೋಡೋಣ. ಒಳ್ಳೇದಾಗ್ಲಿ ಸರ್ ನಿಮ್ಗೆ. ಆದ್ರೆ SLV ನಮ್ ನಾಗಶೆಟ್ಟಿ ಅವರು ಟೂರ್ನಮೆಂಟ್ ನಡೆಸ್ತಾರೆ. ಇವತ್ತೊಂದು ಈ ಕಾರ್ಯಕ್ರಮಕ್ಕೆ ಬಂದು ನಮ್ಗೆ ನಿಜವಾಗ್ಲೂ ಶೋಭೆ ತರಿಸಿದ್ದಾರೆ. ಒಳ್ಳೇದಾಗ್ಲಿ ಅಂತ ಕೇಳ್ಕೊಳ್ತೀರಿ ಸರ್. ಓಕೆ, ಒಳ್ಳೇದಾಗ್ಲಿ ಸರ್.
ನಮ್ಮ ಬನಶಂಕರಿ ಟೂರ್ನಮೆಂಟ್ ಇವರೆಲ್ಲ ಜವಾಬ್ದಾರಿ ಎಲ್ಲ ತಗೊಂಡು ಮಾಡ್ತಿರೋಂಥವ್ರು ಇವರೆಲ್ಲ ಒಳ್ಳೇದಾಗ್ಲಿ ಅಂತ ಕೇಳ್ಕೊಳ್ತೀರಿ ಸರ್. ಇವ್ರ ಹೆಸರೇನು ಸರ್? ಮಜ್ಜಿಗೆ ಮಂಜುನಾಥ್ ಸರ್. ಮಜ್ಜಿಗೆ ಮಂಜುನಾಥ್ ಅಂತೇಳಿ. ಏನ್ ಸರ್ ಮಜ್ಜಿಗೆ ಮಂಜುನಾಥ್ ಅಂದ್ರೆ ಏನ್ ಮಜ್ಜಿಗೆ ಜಾಸ್ತಿ ಕುಡಿತಾರ? ಓ ಹಂಗೆ ಸರ್. ಅದ್ರ ಬಗ್ಗೆ ಒಂದ್ ಸ್ವಲ್ಪ 4 ಜನಕ್ಕೆ ಹೇಳಿ ಸರ್. ಇದ್ರ ಬಗ್ಗೆ ನಾವು ತಿಳ್ಕೊಳ್ತೀರಿ. ನಮ್ಮ ಮನೇಲಿ ಏಟ್ ಮಾಡಿದ್ರೆ ಜಾಸ್ತಿ ಏಟ್ ಮಾಡ್ತಾ ಐತೆ, ಕಮ್ಮಿ ಮಾಡ್ತಾ ಅದೇನೋ ಹೇಳ್ಕೊಡ್ರಿ ಓಲಿ. ಒಳ್ಳೇದಾಗ್ಲಿ ಸರ್ ಎಲ್ಲಾರ್ಗು, ಒಳ್ಳೇದಾಗ್ಲಿ ಸರ್. ರಂಗಣ್ಣ ಅವರು ಅಷ್ಟೇನೆ ಅಕ್ಕಿಗಳನ್ನ ಬಿಡ್ತಾರೆ. ಅವ್ರಿಗೂ ಒಳ್ಳೇದಾಗ್ಲಿ ಅಂತ ಕೇಳ್ಕೊಳ್ತೀರಿ. ಪಾಪ ನೀನ್ ಎಲ್ಲರಿಗೂ ಸ್ಪಂದಿಸ್ತಾ ಇರ್ತೀಯ. ಬಾ ಬಾ ಬಾ. ನಮ್ಮ ಹುಡುಗರು ಯಾರು ಬಂದು ಕರ್ಕೋ, ಯಾರ್ಯಾರು ಅವ್ರೆ ಅಲ್ಲಿ? ಏನ್ ಸರ್ ಇವ್ರ ಹೆಸರು? ಬಜರಂಗಿ ಸೀನಾ ನೋಡಿ. ಬಜರಂಗಿ ತಂಗಿ ಅವ್ರೆ. ಅವ್ರಿಗೆ ನಡಿಯಕ್ಕೆ ಆಗಲ್ಲ, ಹಿಂಗ್ ನಡ್ಕೊಂಡೇ ನಡಿಬೇಕು ಅವ್ರು. ಒಳ್ಳೇದಾಗ್ಲಿ ಸರ್. ಇನ್ನೂ ಸ್ವಲ್ಪ ವರ್ಕೌಟ್ ಮಾಡಿ. ಏನ್ ಸರ್ ಇವ್ರ ಹೆಸರು? ಸತ್ಯ ಅವರು. ಒಳ್ಳೇದಾಗ್ಲಿ ಅಂತ ಕೇಳ್ಕೊಳ್ತೀರಿ ಸರ್. ನೀವು ಎಲ್ರಿಗೂ ಸ್ಪಂದಿಸಿ ಅಂತ ಕೇಳ್ಕೊಳ್ತೀರಿ. ಒಳ್ಳೇದಾಗ್ಲಿ ಸರ್ ನಿಮ್ಗೆಲ್ಲ. ಪ್ರವೀಣ್ ಆಮೇಲೆ ನಟರಾಜ್ ವಿನಿ ಪಾಪ. ರಾಜೇಶ್ ಬನ್ನಿ ರೇ. ಅಲ್ಲಿ ವಾಲ್ಗ ಬಡೀರಿ ವಿನಿಗೋಸ್ಕರ ರೇ. ಓಲೆ ವಿನಿ ನೋಡಿ ಎಲ್ರಿಗೂ ಸ್ಪಂದಿಸ್ತಾ ಇರ್ತಾರೆ. ಒಳ್ಳೇದಾಗ್ಲಿ ವಿನಿ ಹೇಳ್ಕೊಳ್ತೀರಿ. ಹಾಗೆ ನಾವೇ ಗಿರೀಶ್ ಅವ್ರು ಇದ್ದಾರೆ. ಗಿರೀಶ್ ಅವರು ಇರ್ಲಿ. ಪ್ರಶಾಂತ್ ಬಾಪ ನೀವು ಅಕ್ಕ ಬುಕ್ರಿ ಇಬ್ರು. ಆಮೇಲೆ ರಮೇಶ್ ಮೂವರ್ಗು. ಹಾಗೆ ನಮ್ಮ ಈ ಬೋರ್ಡ್ ನ ಅಧ್ಯಕ್ಷರು ಗಿರೀಶ್ ಅವರು. ಬನ್ನಿ ಬನ್ನಿ ಗಿರೀಶ್ ಬನ್ನಿ. ಅವ್ರ ಬಗ್ಗೆ ಮಾತಾಡಕ್ಕೆ ಪದಗಳು ಕಡಿಮೆ. ಅವರು ಅಕ್ಕಿ ಬಿಟ್ಕೊಳ್ತಾ ನೆಕ್ಸ್ಟ್ ಬಾಡಿ ಬಿಲ್ಡಿಂಗ್ ಕಾಂಪಿಟೇಷನ್ ಅವ್ರು ಬರ್ತಾರೆ. ಒಳ್ಳೇದಾಗ್ಲಿ ಅಂತ ಕೇಳ್ಕೊಳ್ತೀರಿ. ನಮ್ಮ ಪ್ರಶಾಂತ್ ರವರು ಅಷ್ಟೇನೆ ಬಹಳ ಕಷ್ಟ ಬಿದ್ದ ಅಕ್ಕಿಗಳನ್ನ ಬಿಡ್ತಾ ಇರ್ತಾರೆ. ಈಗಾಗಲೇ ಅಕ್ಕಿಗಳೆಲ್ಲ ಟೈಮ್ ಬಂದಿದೆ ಅನ್ಕೊಳುತ್ತೆ. ಹಾಗೆ ಈ ಒಂದು ಕಾರ್ಯಕ್ರಮದ ರೂವಾರಿ ನಮ್ಮ ರಮೇಶ್ ಅವ್ರಿಗೂ ಸಹ ಈ ಪುಷ್ಪ ಮಾಲಿಕೆ ನಡೆಸಬೇಕು ಅಂತ ಕೇಳ್ಕೊಳ್ತಾ ಇದೀವಿ. ರಮೇಶ್ ಅವ್ರಿಗೆ ರಮೇಶ್ ಅವ್ರಿಗೆ ಹಾಕ್ರಪ್ಪ. ರಮೇಶ್ ಅವ್ರಿಗೂ ಈ ಪುಷ್ಪ ಮಾಲಿಕೆ ನಡೆಸೋಣ. ಒಂದ್ಸತಿ ಜೋರಾಗಿ ಚಪ್ಪಾಳೆ ಹೊಡೆದ ಅಭಿನಂದಿಸ್ಬೇಕಂತ ಕೇಳ್ಕೊಂಡ್ರೆ. ಯಾಕೆಂದ್ರೆ ಪಾಪ ಅವರು 1 ಮ್ಯಾನ್ ಶೋ ತರ ಬಹಳ ಚೆನ್ನಾಗಿ ಓಡಾಡ್ತಾರೆ. ಎಲ್ರಿಗೂ ಉರ್ದುಂಬಿಸ್ತಾ ಇರ್ತಾರೆ. ಒಳ್ಳೇದು. ಅವ್ರಿಗೆ ಅವಾಗ್ಲೇ ಮಾಡಿದ್ವಲ್ಲ ಸರ್. ಮೋಹನ್ ಅವ್ರಿಗೆ, ಮೋಹನ್ ಅವ್ರಿಗೆ, ಹಾಗೆ ನಮ್ಮ ಮೋಹನ್ ಅವ್ರಿಗೂ. ಮೋಹನ್ ಅವ್ರಿಗೆ, ಅಲ್ಸೂರ್ ಮೋಹನ್ ಸರ್. ಇದ್ಯಾವ್ದು ಕವರ್ಗಳು? ಅಲ್ಸೂರ್ ಮೋಹನ್ ನಮ್ಮ ಈ ಒಂದು ಕಾರ್ಯಕ್ರಮದ ಉಪಾಧ್ಯಕ್ಷರು. ನಮ್ಮ ರೆಡ್ಡಿ ಅವರು ಅಷ್ಟೇ ಬಹಳ ಸ್ಪಂದಿಸ್ತಾ ಇರ್ತಾರೆ. ಅವ್ರಿಗೂ ಒಳ್ಳೇದಾಗ್ಲಿ ಅಂತ ಕೇಳ್ಕೊಳ್ತೀರಿ ಸರ್. ಇರ್ಲಿ ಇರ್ಲಿ ಮೇನ್ ಅವರೇ ಅಲ್ವಾ? ಇರ್ಲಿ. ಹೇಮಂತ್ ಸರ್ ಅವ್ರಿಗೆ ಕಾಂತ ಅವ್ರು ಮಾಡ್ತಾರ. ಅವ್ರು ಮಾಡೋಣ ನೆಕ್ಸ್ಟ್. ಹೇಮಂತ್ ಸರ್ ಮಾಡಿ ದಯವಿಟ್ಟು ಮಾಡಿ. ಆಮೇಲೆ ಸುರೇಶ್ ಅವ್ರಿಗೆ ಮಾಡಿ. ಥ್ಯಾಂಕ್ ಯು ಸರ್. ಹಂಗೆ ಇವ್ರಿಗೆ ಕರೆದ್ಬಿಡಿ. ಬನ್ನಿ. ನಮ್ಮ ಡಾಕ್ಟರ್ ಸುರೇಶ್ ಅವ್ರಿಗೆ.
ನಮ್ಮ ಡಾಕ್ಟರ್ ಸುರೇಶ್ ಅವರು ನೋಡಿ ಸ್ವಲ್ಪ ಎರಡು ವಿಚಾರಗಳು ಹೇಳ್ತಾರೆ, ಮಾಹಿತಿ ಇಲ್ಲೇ ಹೇಳ್ತಾರೆ ಅವರು. ಆಮೇಲೆ ಹೆಣ್ಗಳಿಗೂ ಗಂಡುಗಳು ಇಲ್ಲೇ ಹೇಳಿ ಸರ್, ಒಂದು ಚಿಕ್ಕದಾಗಿ. ಆಮೇಲೆ ಅಕ್ಕಿ ಬಾಜಿ ಕಮ್ಮಿಗೆ ಬಾಜಿ ಜಾಸ್ತಿಗೂ ಹೇಳಿ ಸರ್, ಹಂಗೆ ನಿಮ್ ವಿಡಿಯೋ ಆಗ್ತಾ ಇರ್ತೈತೆ. ಹೇಳಿ ಸರ್, ಹೇಳಿ ಸರ್. ಸರ್ ಹೇಳಿ ಸರ್, ಪರವಾಗಿಲ್ಲ, 4 ಜನಕ್ಕೆ ಯಾರಿಗೋ ಒಳ್ಳೇದಾಗ್ಲಿ ಸರ್, ಅಷ್ಟೇ. ಹೌದಾ? ಇವತ್ತು ನಮ್ಮ ಕರ್ನಾಟಕ ಗಿರೆಬಾಜಿ ಕಲಾ ಪ್ರಪಂಚದ ಗಿರೆಬಾಜಿ ಉತ್ಸವ ಧ್ವಜಾರೋಹಣ ದಿನಾಚರಣೆ. ಈ ಧ್ವಜಾರೋಹಣ ದಿನಾಚರಣೆನ ನೀವು ಯಾವ ರೀತಿ ವರ್ಣನೆ ಮಾಡ್ತೀರಾ? ಹೇಳಿ, ಏನೋ ಒಂದು ಇನ್ಫಾರ್ಮೇಶನ್ ಕೊಡಿ. ಯಾರು ಮಾಡಿಲ್ಲ ಧ್ವಜಾರೋಹಣ ಅನ್ನೋದು ಈ ಕರ್ನಾಟಕದಲ್ಲಿ ಇದೇ ಮೊದಲನೇ ಬಾರಿ ಮಾಡ್ತಾ ಇರೋದು ಭಾರತದಲ್ಲೇ. ಈ ಒಂದು ಟೂರ್ನಮೆಂಟ್ ನನ್ನ ಉದ್ದೇಶ ಏನಂತ ಹೇಳಿದ್ರೆ, ಇವಾಗ ಇದು ಕರ್ನಾಟಕದಾದ್ಯಂತ ನಡಿಬೇಕು ಅನ್ನೋ ಒಂದು ಆಸೆ. ಅದನ್ನ ರಮೇಶ್ ಸರ್ಗೂ ಕೇಳೋಣ ಅಂತಿದ್ದೀನಿ. ಇಡೀ ಕರ್ನಾಟಕಕ್ಕೆ ಒಂದು ಚಾನ್ಸ್ ಕೊಡಿ, ಈ ಒಂದು ಸಂಸ್ಥೆ ಇನ್ನೂ ದೊಡ್ಡ ಮಟ್ಟದಲ್ಲಿ ನಡಿಬೇಕು, ಇಡೀ ಕರ್ನಾಟಕ ಹೆಸರಾಗಬೇಕು. ಈಗಾಗಲೇ ಎಲ್ಲರಿಗೂ ಗೊತ್ತಿದೆ, ಬಟ್ ಎಲ್ಲರೂ ತುಂಬಾ ಜನ ಕೇಳ್ತಾ ಇರ್ತಾರೆ ನಮಗೂ ಅವಕಾಶ ಕೊಡಿಸಿ ಅಂತ. ನಾನೇ ಅದಕ್ಕೊಂದು ಉದಾಹರಣೆ. ಸುಮಾರು ಜನ ನನ್ನ ಕೇಳಿದ್ದಾರೆ. ಈ ಒಂದು ಬೇಡಿಕೆನ ನಾನು ರಮೇಶ್ ಸರ್ ಹಾಗೂ ಈ ಒಂದು ತಂಡಕ್ಕೆ ಇಡ್ತಾ ಇದ್ದೀನಿ. ಮುಂದಿನ ವರ್ಷಗಳಲ್ಲಿ ಬೆಂಗಳೂರು ಅಲ್ಲದೆ ಕರ್ನಾಟಕದಾದ್ಯಂತ ನಡೆಸ್ಕೊಡ್ಬೇಕಾಗಿ ವಿನಂತಿ ಸರ್. ಯಾಕಂದ್ರೆ ತುಂಬಾ ಚೆನ್ನಾಗಿ ನಡಿ ಬರ್ತಾ ಇದೆ, ಮೂಡಿ ಬರ್ತಾ ಇರೋದ್ರಿಂದ ಇವ್ರದ್ದು ಒಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಆಗಲಿ ತುಂಬಾ ಸ್ಟ್ರಿಕ್ಟ್ ಆಗಿ ಸ್ಪೋರ್ಟಿವ್ ಆಗಿರ್ತವೆ. ಆ ಒಂದು ಉದ್ದೇಶದಿಂದ, ಯಾಕಂದ್ರೆ ಎಲ್ಲ ಒಂದು ಶೋಕ್ದಾರರಿಗೂ ನ್ಯಾಯ ಸಿಗತ್ತೆ. ಒಳ್ಳೇದಾಗ್ಲಿ ಸರ್, ಥ್ಯಾಂಕ್ ಯು. ಇವಾಗ ಕೇಕ್ ಕಟ್ ಮಾಡೋದ್ರ ಮುಖಾಂತರ ಎಲ್ಲರೂ ಸೇರಿ ಕಟ್ ಮಾಡ್ಬಿಡೋಣ. ಕೈ ಜೋಡಿಸಿ. ಕತ್ಲಾಗ ಹೋಗ್ಬಿಡುತ್ತೆ ಬೆಳಿಗ್ಗೆ. ಯಾವ ಸರ್ ನಾಟಿ ನಾಟಿ ಮೆಡಿಸಿನ್ ಬೇಕಾ ಇಂಗ್ಲಿಷ್ ಮೆಡಿಸಿನ್ ಬೇಕಾ? ನಾಟಿ ಎರಡು ಹೇಳಿರಿ. ಇಲ್ಲ, ನಿಮ್ಮ ಆಪ್ಷನ್. ಎರಡು ಹೇಳಿ ಸರ್. ಜೇಮ್ಸ್ ಒಂದು ಸನ್ಮಾನ ಮಾಡ್ರಿ. ಸಂದೀಪ, ಜೇಮ್ಸ್ ಒಂದು ಸನ್ಮಾನ ಮಾಡ್ರಿ. ಸರ್ ಇದು ಹಂಗೆ ಒಂದು ಫೋಟೋ ಹೊಡೀರಿ ಸರ್. ಇದು ಹಂಗೆ ಫೋಟೋ ಹೊಡಿ. ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ. ಡಿಫೆಂಡಿಂಗ್. ನಮಸ್ತೆ ಫ್ರೆಂಡ್ಸ್. ನೋಡಿ, ಇವಾಗ ಎಲ್ಲ ಕಡೆ ಬಂದು ಗ್ರೀನ್ ಮೋಷನ್ ವೈಟ್ ಮೋಷನ್ ಸ್ಟಾರ್ಟ್ ಆಗುತ್ತೆ, ಕ್ಲೈಮೇಟ್ ಚೇಂಜ್ ಆಗ್ತದೆ ತಕ್ಷಣ. ಅದಕ್ಕೆ ನೋಡಿ ಡಿಫೆಂಡಿಂಗ್ ಮಿಕ್ಸ್ ಅಂತ ಬರುತ್ತೆ, 5-in-1 ಮಿಕ್ಸ್, ಡ್ಯಾಕ್ ಕಂಪ್ನಿದು. 2 days 3 days ಅಷ್ಟೇ ನಿಮ್ಗೆ ಗ್ರೀನ್ ಮೋಷನ್ ವೈಟ್ ಮೋಷನ್ ಟೋಟಲ್ ಸ್ಟಾಪ್ ಆಗುತ್ತೆ. ಪ್ಲಸ್ ಇನ್ನೊಂದು ಮೆಡಿಸಿನ್ ಹಾಕ್ಬೇಕು ಅಂತ ಹೇಳ್ಬಿಡಿ ಸರ್. ಜಸ್ಟ್ ಚಿಟ್ಕಿ, ಇವಾಗ ಒಂದು ಚಿಟ್ಕಿನ ಉಪ್ಪಂಗೆ ತಗೊಂಡು ಹಂಗೆ ಡೈರೆಕ್ಟ್ ಬಾಯಿಗೆ ಹಾಕಿದ್ರೆ ಸಾಕು. ಬೆಳಿಗ್ಗೆ ಸಾಯಂಕಾಲನ 2 ಟೈಮ್ ಆಗ್ತದೆ, ಬೆಳಿಗ್ಗೆ ಒಂದು ಸಾಯಂಕಾಲ ಟೈಮ್, 2 ಟೈಮ್ ಕ್ಲಿಯರ್ ಆಗಿಬಿಡುತ್ತೆ ಅಕ್ಕಿಗೆ. ಪ್ರಮೋದ್ ಅಂತ ಇದ್ದಾರೆ, ಅವರು ರಾಜೇಶ್ ಅವ್ರು ಸೇಲ್ ಮಾಡ್ತಾರೆ. ಅವ್ರ ನಂಬರ್ ಬೇಕಾದ್ರೆ ನಾನು ಪರ್ಸನಲ್ ಕಾಂಟ್ಯಾಕ್ಟ್ ನಂಬರ್ ಕಳ್ಸಿಕೊಡ್ತೀನಿ. ನಿಮ್ ನಂಬರ್ ಹೇಳ್ಬಿಡಿ, ಆಮೇಲೆ ಹೆಣ್ಮಕ್ಳು ಕೇಳಿಸ್ಕೊಳ್ತಾರೆ. ಪ್ರಮೋದ್ ಅಂತ ಅವ್ರ ನಂಬರ್ ಬಂದು 9632529973. ಇನ್ನೊಂದ್ಸರಿ ಹೇಳ್ತೀನಿ, 9632529973. ಅದು ನೆಗಡಿ, ಮೂಗಲ್ ನೆಗಡಿ, ಕರ್ಕರ ಬರ್ತದೆ, ಅದಕ್ಕೆ ಆರ್ನಿ ಸ್ಪೆಷಲ್ ಅಂತ ಬರುತ್ತೆ. ಕ್ಯಾಂಕರ್ಗೆ ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ ಆರ್ನಿ ಸ್ಪೆಷಲ್ ಅಂತ. ಆಮೇಲೆ ಕಣ್ಣು ಬಂದ್ರೆ 1 eye cold ಅಂತ ಬರುತ್ತೆ, ಗ್ಲಾಟಿಕ್ ಕ್ವೀನ್ ಪಿ ಅಂತ ಬರುತ್ತೆ. 2 days ಕ್ಲಿಯರ್ ಆಗುತ್ತೆ. ಅದು ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ ಕಣ್ಣೋಗೆ. ಹೊರೆ ಬರಂಗ ಕ್ಲಿಯರ್ ಆಗುತ್ತೆ ಸರ್. ಹೊರೆ ಬರೋದು ಏನಂದ್ರೆ ಪಸಿರಸಿ ಇದೆ, ಇನ್ನೂ ಅದರ ಒಂದು ಏನ ಕಾಯಿಲೆ ಎಲ್ಲಾ ಕಡೆ ಮೊಳಗ್ಲಿ ಅಂತ ನಾನು ಕೇಳ್ಕೊಳ್ತೀನಿ. ಒಳ್ಳೇದಾಗ್ಲಿ. ಆಮೇಲೆ ನಿಮ್ಮೆಲ್ಲರ ಸಹಕಾರದಿಂದ ಈ ಒಂದು ಕೇಕ್ ಅನ್ನ ಮಾಡ್ಬೇಕು ಅಂತ ಕೇಳ್ಕೊಳ್ತೀವಿ ಸರ್. ಅಧ್ಯಕ್ಷರ ಒಂದು ಪ್ರಮೋದ್ ರಾಜೇಶ್ ಇರ್ಲಿ, ಹ್ಯೂಮನ್ ಮೆಡಿಸಿನ್ ಕೊಟ್ಟ 60 kg 80 kg ಇವನು போட்டமா அதுனா அது எங்க தாங்குது உடம்பு. அது கண் போற இன்னும் வீக்கா இருக்கு. எக்ஸஸ் மெடிசின் ವರ್ಕ್ ಇದು ಡಬ್ಬ ಅದನ್ನು ಪ್ರಿಂಟ್ ಆಗಿರೋದು ಮಾಡ್ತಿರೋದು. ಏನೀಗೆಲ್ಲ ಯಾವ್ದು ಬೇಕೋ ಮಾಡ್ತಾರೆ ಸರ್. ಕಟ್ ಮಾಡಿಸ್ತೀರಿ, ಕಳ್ಸೋಣ. ಅಲ್ಲ, ನಿಮ್ ಜೊತೆ ಕಳ್ಸೋಣ ಬನ್ನಿ ಸ್ವಾಮಿ. ಈ ಒಂದು ಕಾರ್ಯಕ್ರಮದ ರೂವಾರಿ ಇರ್ಲಿ. ಕೊಡಿ ಎಲ್ಲರಿಗೂ. ಥ್ಯಾಂಕ್ ಯು. ವೆಂಕಟೇಶ್ ಅವರು ದೊಡ್ಡದು ಕೊಡೋಣ. ಇಲ್ಲ ಸರ್, ಆಯ್ತಂದು. ದಯವಿಟ್ಟು ಎಲ್ಲರೂ ಬಂದು ತಗೊಳ್ಳಿ.
ಹಾಗೆ ನಾನು ಒಂದು ವಿಚಾರ ಹೇಳ್ತೀನಿ, ಏನಂದ್ರೆ ನಮ್ಮ ರೆಫ್ರಿಗಳಿಗೆ ನಿಜವಾಗ್ಲೂ ನಾವು ಚಿರುಣಿಗಳೇ ಆಗಿರ್ಬೇಕು. ಪಾಪ ಈಗಾಗಲೇ ಬೆಳಗ್ಗೆ 6 ಗಂಟೆ ಅಂದ್ರೆ 4 ಗಂಟೆಗೆ ಹೋಗ್ತಾರೆ. ನಿಮ್ಗೆಲ್ಲ ಒಳ್ಳೇದಾಗ್ಲಿ, ನಿಮ್ ಜೊತೆ ನಾವ್ ಇರ್ತೀರಿ ಅಂತ ಹೇಳಿ ನಾವ್ ಹೇಳ್ಕೊಳ್ತೀರಿ ಸರ್. ಒಳ್ಳೇದಾಗ್ಲಿ ಸರ್ ನಿಮ್ ರೆಫ್ರಿ ಅವರುಗಳಿಗೆ. ಸರ್ ದಯವಿಟ್ಟು ಊಟ ಇದೆ, ಎಲ್ಲರೂ ಊಟ ಮಾಡ್ಕೊಂಡು ದಯವಿಟ್ಟು ಇದು ಮಾಡಿ. ಏನಪ್ಪ ನೀನು ಹಂಗೆ ಸುರೇಶ್ ಸರ್ ಬಾ ವಿನಿ ನೀನು ಮೂಮೆಂಟ್ ಸರ್ ಸರ್ ಇಲ್ಲಿ ಹಿಡ್ಕೊಂಡು ಅಪ್ ಮಾಡೋದು ಇಲ್ಲ ನೀವು ಕೊಟ್ಟಿ ಅಕ್ಕಿ ಬಿಟ್ಟವ್ರಪ್ಪ. ಇದು ಒಂದು ಫೋಟೋ ಹಿಡಿಯಿರಿ ಹಂಗೆ, ಮೊಬೈಲ್ ಕೊಡಿ ಹಂಗೆ ಫೋಟೋ ರಮೇಶ್ ಪಕड़ भेजतुंदे व्हाट्सएप ಕೊಡಿ. ಅಲ್ಲೇ ಇದೆಯಾ ನಮ್ಮ ರಮೇಶ್ ಡೈಲಿ ಹಿಂಸೆ ಇದ್ದಾರೆ. ಫೋನ್ ಮಾಡಿ ನನಗೆ ಸುರೇ ಬಾಯ್ಲೆ ರಮೇಶ್ ಸರ್, ಈ ಒಂದು ಸಂಸ್ಥೆ ಬಗ್ಗೆ ನಿಮ್ಮ ಅಭಿಪ್ರಾಯ ಹೇಳಿ. ಮುಂದಿನ ದಿನಗಳಲ್ಲಿ ಏನು ಮಾಡ್ಬೇಕಂತ ಇದ್ದೀರಾ? ಮುಂದಿನ ದಿನಗಳಲ್ಲಿ ಕರ್ನಾಟಕ ರಾಜ್ಯದ ಬೆಂಗಳೂರು ನಗರದ ಎಲ್ಲ ಸಂಘ ಸಂಸ್ಥೆಯ ಅಧ್ಯಕ್ಷರುಗಳು, ಆಮೇಲೆ ಸಂಸ್ಥೆಯ ಎಲ್ಲ ಪದಾಧಿಕಾರಿಗಳು ಎಲ್ಲರೂ ಒಟ್ಟುಗೂಡಿ ಒಂದೇ ಸಮೂಹ ಮಾಡಿಕೊಂಡು ಗಿರೆಬಾಜಿ ಕಲಾ ಪ್ರಪಂಚನ ಇಡೀ ವಿಶ್ವಕ್ಕೆ ಸಮರ ಸಾರಬೇಕು ಅಂದರೆ ನಾವೆಲ್ಲರೂ ಒಟ್ಟುಗೂಡಬೇಕು. ಒಂದು ತಾಯಿ ಮಕ್ಕಳಾಗಿರಬೇಕು. ಯಾವ ಭೇದ ಭಾವ ಇಲ್ದಿರ, ಭಿನ್ನಾಭಿಪ್ರಾಯಗಳಿಲ್ದಿರ ಈ ಗಿರೆಬಾಜಿ ಕಲಾ ಪ್ರಪಂಚಕ್ಕೆ ಸರ್ಕಾರದ ವತಿಯಿಂದ, ಕ್ರೀಡಾ ಇಲಾಖೆಯ ವತಿಯಿಂದ ಒಂದು ಆದ್ಯತೆ ನಮಗೆ ಸಿಗಬೇಕಾದ್ರೆ ನಾವೆಲ್ಲರೂ ಒಟ್ಟುಗೂಡಿದಾಗ ಮಾತ್ರ ಸಾಧ್ಯ ಆಗುತ್ತೆ ಅಂತ ಈ ಒಂದು ಕಿವಿ ಮಾತು ಹೇಳಕ್ಕೆ ಇಚ್ಛೆ ಪಡ್ತೀನಿ ಸರ್. ಥ್ಯಾಂಕ್ ಯು ಸರ್. ಅಂದರೆ ಧ್ವಜಾರೋಹಣ ಅನ್ನೋದು ಅಷ್ಟು ಸಾಧಾರಣವಾದ ವಿಚಾರ ಅಲ್ಲ. ಪ್ರತಿಯೊಂದು ಇದಕ್ಕೂ ಒಂದು ಲಾಂಚ್ ಇದೆ. ಹೌದು. ಆ ಲಾಂಛನಕ್ಕೆ ನಮ್ಮ ಈ ಗಿರೆಬಾಜಿ ಧ್ವಜ ಅದನ್ನು ಮುಂದಿಟ್ಟುಕೊಂಡು ನಾವು ಇವತ್ತು ಈ ಒಂದು ಕಾರ್ಯಕ್ರಮನ ಮಾಡಿ ರಣಧೀರ ಕಂಠೀರವ ಎನ್ನುವ ಒಂದು ಈ ನಮ್ಮ ಸೂಪರ್ 25 ಸಿಂಗಲ್ಸ್ ಚಾಂಪಿಯನ್ ಟ್ರೋಫಿನ ಮಾಡಿ ಪುನೀತ್ ರಾಜ್ಕುಮಾರ್ ಅವರಿಗೆ ನಾವು ಅರ್ಪಣೆ ಮಾಡ್ತಾ ಇದ್ದೀರಿ, ನಮ್ಮ ಇಡೀ ಕರ್ನಾಟಕದ ಎಲ್ಲ ಕಪೋತ ಕಲಾಭಿಮಾನಿಗಳ ಪರವಾಗಿ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ನಿಮ್ಮ ಈ ಒಂದು ಉದ್ದೇಶ ತುಂಬ ಚೆನ್ನಾಗಿದೆ ಸರ್. ಇದೇ ರೀತಿ ಧ್ವಜಾರೋಹಣ ರಾಷ್ಟ್ರ ಮಟ್ಟದಲ್ಲಿ ನಡೀಲಿ ಅಂತ ನಾನು ಆಶಿಸ್ತೇನೆ ಸರ್. ಎಲ್ಲರೂ ಈ ಧ್ವಜಾರೋಹಣನ ಪ್ರೀತಿಸಬೇಕು, ಪೂಜಿಸಬೇಕು, ಆರಾಧಿಸಬೇಕು ಅನ್ನೋದೇ ನನ್ನ ಮೂಲ ಮಂತ್ರ. ಎಲ್ರಿಗೂ ಒಳ್ಳೆಯದಾಗಲಿ. ಜೈ ಹಿಂದ್, ಜೈ ಕರ್ನಾಟಕ. ಥ್ಯಾಂಕ್ ಯು. ಬಾ.